ಮದುವೆ ಆಗಿರೋ ಹೆಂಡತಿ ಮಾಡ್ರನ್ ಆಗಿಲ್ಲ, ಸ್ಟೈಲಿಶ್ ಆಗಿಲ್ಲ, ಪಾರ್ಟ್ ಮ್ಯಾನಸ್ ಗೊತ್ತಿಲ್ಲ ಅವಳಿಗೆ ಅಂತ ಮತ್ತೊಂದು ಹೆಣ್ಣಿನ ಹಿಂದೆ ಹೋದ ಗಂಡ ಕೊನೆಗೆ ತಲುಪಿದ್ದು ಎಂತ ಸ್ಥಿತಿಗೆ. ಕವಿತಾ, ಆಯ್ತಾ ತಿಂಡಿ? ಎಷ್ಟೊತ್ತು? ನನಗೆ ಟೈಮ್ ಆಯ್ತು ಅಂತ ಕೂಗ್ತಾ ಇರೋದು ಗಂಡ ರವಿ. ಒಂದು ಉನ್ನತ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಬಂದಿರಿ, ಆಗೋಯ್ತು ಅಂತ ಅವಸರದಲ್ಲಿ ತಿಂಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಮಕ್ಳೇ ತಿಂಡಿ ರೆಡಿ ಬನ್ನಿ ಅಂತ ಕೂಗ್ತಾ ಇರೋದು ಆ ಮನೆ ಸೊಸೆ ಅಂದ್ರೆ ರಮೇಶನ ಹೆಂಡತಿ ಕವಿತಾ. ಅಜ್ಜಿ ತಿಂಡಿಗೆ ಬಾರಜ್ಜಿ ಅಂತ ದೇವ್ರ ಮನೇಲಿದ್ದ ಅಜ್ಜಿಯನ್ನ ಅಂದ್ರೆ ರವಿಯ ತಾಯಿ ಸರೋಜಾರನ್ನ ಎಳಿತಾ ಇರೋದು ರವಿ ಹಾಗೆ ಕವಿತಾರ ಮಕ್ಕಳು ಗಗನ್ ಹಾಗೆ ಗಾಯತ್ರಿ. ಗಗನ್ 5ನೇ ತರಗತಿಲಿ ಓದ್ತಾ ಇದ್ರೆ ಗಾಯತ್ರಿ 3ನೇ ತರಗತಿಲಿ ಓದ್ತಾ ಇದ್ದಾಳೆ. ದೇವ್ರ ಮನೆಯಿಂದ ಹೊರ ಬಂದ ಸರೋಜಾ ತಮ್ಮ ಪತಿ ಶಂಕರ್ ಅವರ ಹಾರ ಹಾಕಿರೋ ಫೋಟೋ ಮುಂದೆ ಬಂದು ನಿಂತು ಫೋಟೋಗೆ ನಮಸ್ಕರಿಸಿ ನಂತರ ಮಕ್ಕಳ ಕಡೆಗೆ ತಿರುಗಿ, ಈಗ ತಿಂಡಿ ಬೇಡ ಕಣ್ರೋ, ನಾನು ನಿಮ್ಮಮ್ಮ ಆಮೇಲೆ ಮಾಡ್ತೀವಿ, ನೀವು ಹೋಗಿ ನಿಮ್ಮಪ್ಪನ ಜೊತೆಗೆ ಮಾಡಿ ಅಂತ ಕಳಿಸಿ ಕವಿತಾಳ ಕಡೆಗೆ ತಿರುಗಿ ಕವಿತಾ ಹಿಂದ್ಗಡೆ ಇರೋ ಹೂವನ್ನ ಕುಯ್ಕೊಂಡು ಬರ್ತೀನಿ ಅಂತ ಹೋಗ್ತಾರೆ. ಕವಿತಾ, ಇದೇನಿದು, ಅಡುಗೆಗೆ ಇಷ್ಟೊಂದು ಎಣ್ಣೆ ಹಾಕಿದ್ಯಾ, ಸ್ವಲ್ಪ ಕಮ್ಮಿ ಹಾಕು, ನನ್ನ ಆರೋಗ್ಯ ಏನಾಗಬೇಡ, ನಾನು ಫಿಟ್ನೆಸ್ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತ ನಿನಗೆ ಗೊತ್ತು ತಾನೆ ಎಂದು ಗಂಡ ದೂರಿದ್ರೆ ಸರಿ ಆಯ್ತು ಅಂತಾನೆ ಹೇಳ್ತಾ ಮಕ್ಕಳ ಕಡೆ ತಿರುಗಿ, ಮಕ್ಕಳೇ ತಿಂಡಿ ಹೇಗಿದೆ ಅಂತ ಕೇಳಿದ್ರೆ ಆಲ್ವೇಸ್ ಸೂಪರ್ ಅಮ್ಮ ಅಂತಾರೆ ಮಕ್ಕಳು. ಹೌದು, ನಿಮ್ಮಮ್ಮ ಏನೇ ಮಾಡಿದ್ರು ಸೂಪರ್ ಬಿಡಿ. ನೋಡು ಕವಿತಾ, ನೀನು ಅಷ್ಟೇ ಜಾಸ್ತಿ ಎಣ್ಣೆ ಇರೋದನ್ನ ತಿನ್ಬೇಡ, ಫಿಟ್ನೆಸ್ ಮೇಂಟೈನ್ ಮಾಡು, ನನ್ನ ಜೊತೆ ಆಗಾಗ ಪಾರ್ಟಿ ಅಂತ ಹೊರಗಡೆ ಬರಬೇಕಾಗತ್ತೆ. ನೀನು ಚೆನ್ನಾಗಿ ತಿಂದು ದಪ್ಪ ಆಗ್ಬಿಟ್ರೆ ನನಗೆ ಅವಮಾನ ಅಂತಾನೆ ಗಂಡ. ರವಿಯ ಈ ದೂರುಗಳು ಇದೇನು ಮೊದಲಲ್ಲ. ಅವನು ದೇಹದ ಸೌಂದರ್ಯಕ್ಕೆ ಸ್ವಲ್ಪ ಬೆಲೆ ಕೊಡೋದು ಹೆಚ್ಚು. ಹೊರಗಡೆ ತನ್ನನ್ನ ಎಲ್ಲರೂ ಹೊಗಳಬೇಕು, ನಾನು ಚೆನ್ನಾಗಿ ಕಾಣಬೇಕು ಅಂತ ಫಿಟ್ನೆಸ್ ಮೇಂಟೈನ್ ಮಾಡ್ತಾ ಇದ್ದಾನೆ ಅವನು. ಆದ್ರೆ ಕವಿತಾಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ಆದ್ರೂ ಗಂಡನ್ಗೋಸ್ಕರ ಸುಮ್ಮನಿದ್ದಾಳೆ. ಅವಳಿಗೆ ಈ ಪಾರ್ಟಿಗೆ ಹೋಗೋದು ಕೂಡ ಇಷ್ಟ ಇಲ್ಲ. ಹಿಂದೆ ಒಮ್ಮೆ ನಾನು ಪಾರ್ಟಿಗೆ ಬರೋದಿಲ್ಲ ಅಂದಾಗ ಅವಳನ್ನ ಮದುವೆ ಆಗಿದ್ದೆ ವ್ಯರ್ಥ ಅನ್ನೋ ರೀತಿ ಮಾತಾಡಿ ಬಿಟ್ಟಿದ್ದ ರವಿ. ತಿಂಡಿ ತಿಂದು ರವಿ ಆಫೀಸ್ಗೆ ಹೋದ್ರೆ ಮಕ್ಕಳನ್ನ ಶಾಲೆಯ ವ್ಯಾನ್ಗೆ ಹತ್ಸಿ ಬಂದು ಡೈನಿಂಗ್ ಟೇಬಲ್ ಕ್ಲೀನ್ ಮಾಡುವಾಗ ಬಂದ ಸರೋಜಾ ಅವರು ಕವಿತಾಳನ್ನ ಕುರಿತು, ಇವತ್ತೇನು ರಾಗ ತೆಗಿಲಿಲ್ವಾ ನಿನ್ ಗಂಡ ಅಂತ ಕೇಳ್ತಾರೆ. ಯಾಕೆಂದ್ರೆ ಅವರಿಗೂ ಗೊತ್ತು ತಮ್ಮ ಮಗನ ಫಿಟ್ನೆಸ್ ವಿಚಾರ. ಅತ್ತೆ ಕಡೆಗೆ ತಿರುಗಿ ನಸುನಗ್ತಾ, ನಿಮ್ಮ ಮಗನ ಬಗ್ಗೆ ಹೊಸದಾಗಿ ಹೇಳೋದು ಏನಿದೆ ಅತ್ತೆ, ಅದೇ ಫಿಟ್ನೆಸ್ ಅಂತ ನಕ್ಕು ಅತ್ತೆ ಸೊಸೆ ಒಟ್ಟಿಗೆ ತಿಂಡಿ ಮಾಡ್ತಾರೆ. ಸಂಜೆ ಮನೆಗೆ ಬಂದ ರವಿ ಕಾಫಿ ಕುಡಿಬೇಕಾದ್ರೆ ಕವಿತಾ, ನಾಳೆ ಸಂಜೆ ಒಂದು ಪಾರ್ಟಿ ಇದೆ, ಹೋಗ್ಬೇಕು, ತಯಾರಾಗು ಅಂದಾಗ ರೀ ಅದು ಮಕ್ಕಳು ಅನ್ನೋವಾಗ ಅವಳ ಮಾತನ್ನ ತಡೆದು, ಬೇಡ, ಇವರನ್ನು ಕರ್ಕೊಂಡು ಹೋದ್ರೆ ನಮ್ಮ ಗಮನವೆಲ್ಲ ಇವ್ರ ಕಡೆನೇ ಇರಬೇಕು, ಹಾಗಾಗಿ ಇವರಿಬ್ರು ಅಮ್ಮನ ಜೊತೆಗೆ ಇರ್ಲಿ, ನಾನು ನೀನು ಮಾತ್ರ ಹೋಗಿ ಬರೋಣ ಅಂತಾನೆ ರವಿ. ಮಕ್ಕಳು ಅಜ್ಜಿಯೊಂದಿಗೆ ಮಲಗ್ತೀನಿ ಅಂತ ಹೇಳಿ ಹೋದಾಗ ಕವಿತಾ ರವಿಗೆ ಅಂತ ಹಾಲು ತೆಗೆದುಕೊಂಡು ಬರ್ತಾಳೆ. ಅವನಿಗೆ ಪ್ರತಿ ರಾತ್ರಿ ಮಲಗೋ ಮೊದಲು ಹಾಲು ಕುಡಿಯೋ ಅಭ್ಯಾಸ ಇರುತ್ತೆ. ರವಿ ಹಾಲನ್ನ ಕುಡಿದು ತನ್ನ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡೋವಾಗ, ಏನ್ರಿ ನೀವು ಮಲಗೋವಾಗ್ಲೂ ವರ್ಕ್ ಮಾಡ್ತೀರಾ, ನಾವಿಬ್ರು ಕೂತು ಮಾತಾಡಿ ಎಷ್ಟೊಂದು ಟೈಮ್ ಆಗೋಯ್ತು, ಬನ್ನಿ ಮಾತಾಡೋಣ ಅಂತಾಳೆ. ನನ್ನೊಡನೆ ಮಾತಾಡೋ ಬೈಕಿಯಾ ಅಂತ ಲ್ಯಾಪ್ಟಾಪ್ನ ಪಕ್ಕಕ್ಕಿಟ್ಟು ಅವಳ ಜೊತೆಗೆ ಮಾತಾಡ್ತಾ ಇರಬೇಕಾದ್ರೆ ಅವನ ಎದೆ ಮೇಲೆ ತಲೆ ಇಟ್ಟು ಮಲಗಿದ ಕವಿತಾಳನ್ನ ಸರಿಯಾಗಿ ಮಲಗಿಸಿ ಸ್ವಲ್ಪ ಪೆಂಡಿಂಗ್ ಇದ್ದ ವರ್ಕ್ ಮುಗಿಸಿ ತಾನು ಕೂಡ ಮಲಗ್ತಾನೆ ರವಿ. ಮಾರನೇ ದಿನ ಪಾರ್ಟಿಗೆ ಅಂತ ರವಿ ಸಂಜೆ ಸ್ಟೈಲಿಶ್ ಆಗಿ ರೆಡಿಯಾಗಿ ಕವಿತಾ ಬೇಗ ಬಾ ಅನ್ನೋವಾಗ ಬಂದ ಕವಿತಾಳನ್ನ ನೋಡ್ತಾನೆ. ಕವಿತಾ ನೋಡೋದಕ್ಕೆ ಚೆನ್ನಾಗಿ ಕಂಡ್ರು, ಕವಿತಾ ಸ್ವಲ್ಪ ಮಾಡ್ರನ್ ಆಗಿ ರೆಡಿ ಆಗ್ಬಾರ್ದಾ, ಯಾವಾಗ್ಲೂ ಈ ಸೀರೆ ಸುತ್ಕೊಂಡೇ ಇರೋದಾ ಅಂತ ರಾಗ ತೆಗಿತಾನೆ ರವಿ. ಆಗ ಅಲ್ಲಿಗೆ ಬಂದ ಸರೋಜಾ ಅವರು, ಸಾಕು ಸುಮ್ನಿರಪ್ಪ ಮಗರಾಯ, ಹಾಗೆ ನೋಡಿದ್ರೆ ನಿನಗಿಂತ ನನ್ನ ಸೊಸೆಯೇ ಚಂದ ಅಂತ ದೃಷ್ಟಿ ತೆಗೆದು ಮಕ್ಕಳಿಗೆ ಊಟ ಮಾಡಿ ಮಲಗಿಸ್ತೀನಿ, ನೀವು ಹುಷಾರಾಗಿ ಹೋಗಿ ಬನ್ನಿ ಅಂತ ಕಳಿಸ್ತಾರೆ. ಇತ್ತ ಪಾರ್ಟಿಗೆ ಬಂದ ಕವಿತಾಳಿಗೆ ಪರಕೀಯ ಭಾವನೆ ಶುರುವಾಗುತ್ತೆ. ರವಿ ತನ್ನ ಗೆಳೆಯರ ಜೊತೆಗೆ ಹೋಗ್ಬಿಡ್ತಾನೆ. ಪಾರ್ಟಿಯ ಬಗ್ಗೆ ಹೆಚ್ಚು ತಿಳಿಯದ ಕವಿತಾ ಒಂದೆಡೆ ಕುಳಿತು ಎಲ್ಲರನ್ನ ನೋಡ್ತಿರ್ಬೇಕಾದ್ರೆ ಅವಳ ಬಳಿಗೆ ತನ್ನ ಗೆಳೆಯರನ್ನ ಕರ್ಕೊಂಡು ಬಂದ ರವಿ, ಕವಿತಾ ಇವರೆಲ್ಲ ನನ್ನ ಫ್ರೆಂಡ್ಸ್ ಅಂತ ಪರಿಚಯ ಮಾಡ್ಕೊಟ್ಟಾಗ ಅವರೆಲ್ಲರೂ ಹಾಯ್ ಅಂತ ತಗೊಳ್ಳಿ ಡ್ರಿಂಕ್ಸ್ ಅಂತ ಕೊಟ್ಟಾಗ ನನಗೆ ಅಭ್ಯಾಸ ಇಲ್ಲ ಅಂತ ನಯವಾಗಿ ತಿರಸ್ಕರಿಸ್ತಾಳೆ ಕವಿತಾ.
ರವಿಯ ಆಪ್ತ ಗೆಳೆಯ ಸುಂದರೇಶ್ ಅದಕ್ಕೆ ತಗೊಳ್ಳಿ, ಇದು ಹಣ್ಣಿನ ಜ್ಯೂಸ್, ಇದು ಕುಡಿದ್ರೆ ಏನೂ ಆಗಲ್ಲ ಅಂದಾಗ ರವಿ ತಗೋ ಅನ್ನುವಂತೆ ಸನ್ನೆ ಮಾಡ್ತಾನೆ. ಆಗ ಮಾತ್ರ ಹಣ್ಣಿನ ಜ್ಯೂಸನ್ನು ತೆಗೆದುಕೊಂಡು ಕುಡಿತಾಳೆ. ಆಗ ಅಲ್ಲೇ ಇದ್ದ ರವಿಯ ಗೆಳೆಯರು, ತಪ್ಪು ತಿಳಿಬೇಡ ರವಿ, ಏನೇ ಹೇಳು, ನಿನಗೂ ನಿನ್ನ ಹೆಂಡತಿಗೂ ಅಂದದಲ್ಲಿ ಮ್ಯಾಚ್ ಆಗುತ್ತೆ, ಆದರೆ ಇಬ್ಬರ ಟೇಸ್ಟ್ ಬೇರೆ ಬೇರೆ, ಮಿಸ್ ಮ್ಯಾಚಿಂಗ್ ಕಪಲ್ಸ್ ಅಂತ ಆಡ್ಕೊಂಡು ನಕ್ರೆ ರವಿಯ ಮುಖ ಅವಮಾನದಿಂದ ಕೆಂಪಾದ್ರೆ ಕವಿತಾಳಿಗೆ ಬೇಜಾರಾಗತ್ತೆ. ಆಗ ಮಾತಾಡೋ ಸುಂದರೇಶ್, ಸಾಕು ಸುಮ್ನಿರೋ, ಅವ್ರವರ ಅಭಿರುಚಿ ಅವರಿಗೆ ಬಿಟ್ಟದ್ದು, ಈ ರೀತಿ ಯಾಕೆ ಮಾತಾಡ್ತೀರಾ ಅಂದಾಗ ಅವರೆಲ್ಲ ಮುಖ ಒಂದು ತೆರನಾಗಿ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಊಟ ಮಾಡೋವಾಗ ಕವಿತಾಳಿಗೆ ಆಯ್ಕೆ ಮಾಡೋಕ್ಕೂ ಬಿಡದೆ ತಾನೇ ಊಟ ಕೊಟ್ಟಾಗ ಬೇಸರವಾದ್ರೂ ಸುಮ್ಮನೆ ತಿಂತಾಳೆ ಕವಿತಾ. ಮನೆಗೆ ಕಾರ್ನಲ್ಲಿ ಬರಬೇಕಾದ್ರೆ ಏನ್ ಕವಿ ನೀನು, ಅವರೆಲ್ಲರೂ ಮುಂದೆ ಹಾಗ ಆಡೋದು, ಸ್ವಲ್ಪ ಆದ್ರೂ ಮಾಡ್ರನ್ ಆಗ್ಬಾರ್ದಾ, ನಾಳೆ ಇದನ್ನೇ ಆಡ್ಕೊಂಡು ನಗ್ತಾರೆ ಅವರೆಲ್ಲ ಅಂತಾನೆ. ಆಗ ಮಾತಾಡೋ ಕವಿತಾ, ನೋಡಿ ಅವರೆಲ್ಲ ನಗ್ತಾರೆ ಅಂತ ನನ್ನ ಅಭಿರುಚಿಯನ್ನ ಬದಲಾಯಿಸ್ಕೊಳ್ಳೋಕೆ ಸಾಧ್ಯನಾ, ನನಗೆ ಈ ಪಾರ್ಟಿ ಎಲ್ಲ ಆಗಲ್ಲ ಅಂತ ನಿಮ್ಗೂ ಗೊತ್ತು ಅಂದಾಗ ಹೋಗ್ಲಿ ಬಿಡು ಅಂತ ಅವನೇ ಸುಮ್ಮನೆ ಆಗ್ತಾನೆ. ಮನೆಗೆ ಬಂದವನು ಹೆಚ್ಚು ಮಾತಾಡದೆ ಹೋಗಿ ಮಲಗಿ ಬಿಡುತ್ತಾನೆ. ಮಾರನೇ ದಿನ ಸಹ ಹೆಚ್ಚು ಮಾತಾಡದೆ ತಿಂಡಿ ತಿಂದು ಹೋಗ್ತಾನೆ. ಅದನ್ನ ನೋಡಿದ ಸರೋಜಾ ಅವರು, ಕವಿತಾ ಏನಿವತ್ತು ಮಗರಾಯ ಹಾಗೆ ಹೋದ್ನಲ್ಲ ಅಂದಾಗ ನೆನ್ನೆ ಪಾರ್ಟಿಯಲ್ಲಿ ನಡೆದದ್ದನ್ನ ಹೇಳ್ತಾಳೆ. ಅದನ್ನ ಕೇಳ್ದವರು ನಿಟ್ಟುಸಿರು ಬಿಟ್ಟು ಕವಿತಾಗೆ, ಹೋಗ್ಲಿ ಬಿಡಮ್ಮ, ಅವನ್ ಬುದ್ಧಿ ನಿನ್ಗೂ ಚೆನ್ನಾಗೆ ಗೊತ್ತು ಅಲ್ವಾ ಅಂದ್ರೆ, ಹೌದು ಅತ್ತೆ, ಅದಕ್ಕೆ ನಾನು ಸುಮ್ಮನೆ ಆದೆ. ಅದು ಅಲ್ಲದೆ ಅವರ ಬೇಸರ ಜಾಸ್ತಿ ದಿನ ನಿಲ್ಲೋಲ್ಲ, ನಾಳೆ ಅಷ್ಟರಲ್ಲಿ ಸರಿ ಹೋಗ್ತಾರೆ ಅಂತಾಳೆ. ಅದರಂತೆ ಅಂದಿನ ದಿನ ಕಳೆದು ಮಾರನೇ ದಿನದಷ್ಟರಲ್ಲಿ ರವಿ ಕೋಪ ಕಡಿಮೆ ಆಗಿ ಕವಿತಾಳೊಂದಿಗೆ ಮೊದಲಿನ ರೀತಿಯಲ್ಲೇ ಇರ್ತಾನೆ. ಒಟ್ನಲ್ಲಿ ಏನೇ ಇದ್ರೂ ಒಂದೆರಡು ದಿನಕ್ಕಿಂತ ಹೆಚ್ಚು ಇಬ್ರು ಮುನ್ಸ್ಕೊಳ್ಳೋದಿಲ್ಲ. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅನ್ನೋವಂತೆ ಸರಿ ಹೋಗ್ತಾ ಇದ್ರು. ಆದ್ರೆ ಎಷ್ಟು ದಿನ ಹೀಗೆ ಇರೋಕ್ ಸಾಧ್ಯ? ಇವರ ಹಾಲಿನಂತ ಸಂಸಾರ ಉಳಿಯೋಕೆ ಅದಾಗ್ಲೇ ವಿಧಿ ತಯಾರಿ ನಡೆಸಿತ್ತು. ಅಂದು ಕಂಪನಿಯ ಹೊಸ ಪೋಸ್ಟ್ಗೆ ಇಂಟರ್ವ್ಯೂ ಇತ್ತು. ಖುದ್ದಾಗಿ ರವಿಯೇ ಇಂಟರ್ವ್ಯೂ ಮಾಡ್ತಾನೆ. ಬಂದಿದ್ದ 20 ಜನರಲ್ಲಿ ಇಬ್ರು ಹುಡುಗರು ಮಾತ್ರ ಸೆಲೆಕ್ಟ್ ಆಗ್ತಾರೆ. ಕೊನೆಯ ಅಭ್ಯರ್ಥಿಯ ಹೆಸರು ರೇಷ್ಮಾ ಅಂತ ಇರುತ್ತೆ. ಕೊನೆಯ ಅಭ್ಯರ್ಥಿಯನ್ನ ಕರೀರಿ ಅಂದಾಗ, ಮೇನ್ ಕಾಮಿನ್ ಸರ್ ಎಂದ ಇಂಪಾದ ಧ್ವನಿಗೆ ತಲೆ ಎತ್ತಿದವನ ಎದುರು ಚಂದವಾಗಿ ತಯಾರಾಗಿ ನಿಂತಿದ್ದವಳನ್ನ ಕಂಡು ಒಂದು ಕ್ಷಣ ಅವನ ಕಣ್ಣುಗಳು ಮಿಂಚಿದ್ದು ನಿಜ. ಈ ರೀತಿಯ ಡ್ರೆಸ್ನಲ್ಲಿ ಕವಿತಾ ಹೇಗೆ ಕಾಣಬಹುದು ಅಂದ್ಕೊಳ್ತಾ ಇದ್ರೆ ಮತ್ತೊಮ್ಮೆ ಸರ್ ಎಂಬ ಶಬ್ದಕ್ಕೆ ವಾಸ್ತವಕ್ಕೆ ಬಂದವನು ಬನ್ನಿ ಅಂತ ಕರೆದು, ರೇಷ್ಮಾ ಟೆಲ್ ಮಿ ಯುವರ್ ಸೆಲ್ಫ್ ಅಂತ ಹೇಳಿದಾಗ ಅವಳ ಪರಿಚಯವನ್ನ ಮಾಡ್ಕೊಳ್ತಾಳೆ. ನಂತರ ಅವನು ಕೇಳೋ ಪ್ರಶ್ನೆಗಳಿಗೆ ಉತ್ತರಿಸಿದ ರೇಷ್ಮಾಳ ಬುದ್ಧಿವಂತಿಕೆ ಇವನಿಗೆ ಇಷ್ಟ ಆಗತ್ತೆ. ನಂತರ ರೇಷ್ಮಾ ಸೆಲೆಕ್ಟ್ ಆಗ್ತಾಳೆ. ನಂತರದ ದಿನಗಳಲ್ಲಿ ಸೆಲೆಕ್ಟ್ ಆಗಿದ್ದ ಆ 3 ಜನರು ಟ್ರೈನಿಂಗ್ ಪಡೆದು ಕೆಲಸವನ್ನ ಆರಂಭಿಸ್ತಾರೆ. ಆ ಇಬ್ಬರು ಹುಡುಗರಿಗೆ ಹೋಲಿಸಿದ್ರೆ ರೇಷ್ಮಾಳ ಕಲಿಕಾ ವಿಧಾನ ಸ್ವಲ್ಪ ಹೆಚ್ಚೇ ಇರುತ್ತೆ. ಅವಳ ಕಾರ್ಯದ ಬಗ್ಗೆ ರವಿ ಸಹ ಒಳ್ಳೆ ಮಾತುಗಳನ್ನ ಕೇಳಿರ್ತಾನೆ. ಹೀಗೆ ಒಂದು ಪ್ರಾಜೆಕ್ಟ್ ವಿಷಯದಲ್ಲಿ ರೇಷ್ಮಾ ರವಿ ಒಂದೇ ಟೀಮ್ ನಲ್ಲಿ ಇರ್ತಾರೆ. ಹಾಗಾಗಿ ಇಬ್ರು ಕ್ಲೋಸ್ ಆಗ್ತಾರೆ. ರೇಷ್ಮಾಳಿಗೆ ಅವನ ಆಟಿಟ್ಯೂಡು, ಬಿಹೇವಿಯರು, ಹ್ಯಾಂಡ್ಸಮ್ ಲುಕ್ಕು ಅಟ್ರಾಕ್ಟ್ ಮಾಡಿದ್ರೆ ಮೊದಲೇ ಬಾಡಿ ಮೇಂಟೆನೆನ್ಸ್ ಬಗ್ಗೆ ಪ್ರಾಮುಖ್ಯತೆ ಕೊಡೋ ರವಿಗೆ ರೇಷ್ಮಾಳ ಬ್ಯೂಟಿ ಅಟ್ರಾಕ್ಟ್ ಮಾಡುತ್ತೆ. ಎಷ್ಟೋ ಬಾರಿ ತನಗೆ ಗೊತ್ತಿಲ್ಲದಂತೆ ಕವಿತಾ ಹಾಗೆ ರೇಷ್ಮಾಳನ್ನ ಹೋಲಿಕೆ ಮಾಡ್ತಾ ಇರ್ತಾನೆ ರವಿ. ಇದೇ ಸಮಯದಲ್ಲಿ ಪ್ರಾಜೆಕ್ಟ್ ಸಕ್ಸಸ್ ಆದ ಕಾರಣ ಸಕ್ಸಸ್ ಪಾರ್ಟಿ ಅಂತ ಅರೇಂಜ್ ಮಾಡಿರ್ತಾರೆ. ಅದಕ್ಕೆ ರವಿ ಕವಿತಾಳನ್ನ ಕರೆಯದೆ ತಾನೊಬ್ನೇ ಹೋಗ್ತಾನೆ. ಅಲ್ಲಿ ಗೆಳೆಯರೊಂದಿಗೆ ಮಾತಾಡ್ತಿರ್ಬೇಕಾದ್ರೆ ರೇಷ್ಮಾಳ ಆಗಮನವಾಗತ್ತೆ. ಅವಳನ್ನ ನೋಡಿದ ರವಿ ಒಂದು ಕ್ಷಣ ಅವಳ ಸೌಂದರ್ಯಕ್ಕೆ ತಲೆ ಬಾಗ್ತಾನೆ. ಬ್ಲ್ಯಾಕ್ ಕಲರ್ ಶಾರ್ಟ್ ಮಿಡ್ಡಿಯಲ್ಲಿ ಫ್ರೀ ಹೇರ್ ಬಿಟ್ಟು ಅವನೆಡೆಗೆ ಬರ್ತಾ ಹಾಯ್ ಸರ್ ಅಂದ್ರೆ ಅವಳ ಶಬ್ದಕ್ಕೆ ವಾಸ್ತವಕ್ಕೆ ಬಂದವನು ಹಾಯ್ ಅಂತ ಮುಗುಳು ನಗ್ತಾನೆ. ಹೀಗೆ ಅವರೆಲ್ಲ ಮಾತಾಡ್ಬೇಕಾದ್ರೆ ರವಿಯ ಕಣ್ಣು ಆಗಾಗ ರೇಷ್ಮಾಳನ್ನ ಕದ್ದು ಕದ್ದು ನೋಡ್ತಾ ಇರುತ್ತೆ. ಅವನಿಗೆ ಗೊತ್ತಿಲ್ಲದಂತೆ ಅವನ ಮನಸ್ಸು ರೇಷ್ಮಾ ಎಡೆಗೆ ವಾಲ್ತಿರುತ್ತೆ. ರವಿಯ ಗೆಳೆಯರು ಮಾತಾಡ್ತಾ ಮುಂದೆ ಹೋದ್ರೆ ರೇಷ್ಮಾ ಹಾಗೆ ರವಿ ಇಬ್ರೇ ಉಳಿತಾರೆ. ರೇಷ್ಮಾ, ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಟುಡೇ ಅಂತ ರವಿ ಕೊನೆಗೂ ತನ್ನ ಮನಸ್ಸಿನ ಮಾತನ್ನ ಹೇಳಿಯೇ ಬಿಡ್ತಾನೆ. ಅವನ ಹೊಗಳುವಿಕೆಗೆ ನಾಚಿದ ರೇಷ್ಮಾ, ಥ್ಯಾಂಕ್ ಯು ಸರ್, ನೀವು ಅಷ್ಟೇ ತುಂಬಾ ಸುಂದರವಾಗಿ ಕಾಣ್ತಾ ಇದ್ದೀರಾ. ಹಾಗೆ ತಪ್ಪು ತಿಳ್ಕೊಬೇಡಿ, ನಿಮ್ಮ ಫಿಟ್ನೆಸ್ ನನಗೆ ತುಂಬಾ ಇಷ್ಟ ಆಯ್ತು ಎಂದು ರವಿಯನ್ನ ನೋಡಿ ಮೋಹಕವಾಗಿ ನಗ್ತಾಳೆ ರೇಷ್ಮಾ.
ಅವಳ ಕಾಂಪ್ಲಿಮೆಂಟ್ ಕೇಳಿದವನಿಗೆ ತುಂಬಾನೇ ಖುಷಿಯಾಗಿತ್ತು. ಥ್ಯಾಂಕ್ ಯು ಅಂತ ಲೆಟ್ಸ್ ಹ್ಯಾವ್ ಡ್ರಿಂಕ್ಸ್ ಅಂದಾಗ ಓಕೆ ಸರ್ ಅಂದವಳು ಅವನು ನೀಡಿದ ಡ್ರಿಂಕ್ಸ್ ಗ್ಲಾಸ್ ಅನ್ನ ಪಡಿತಾಳೆ. ಅವನು ಅವಳೊಡನೆ ಮಾತಾಡ್ತಾ ಮತ್ತೆ ಕವಿತಾಳೊಂದಿಗೆ ಬಂದದ್ದಕ್ಕೂ ಈಗ ರೇಷ್ಮಾ ಜೊತೆ ಇರೋದಕ್ಕೂ ತಾಳೆ ಹಾಕಿದವನ ಮನಸ್ಸು ರೇಷ್ಮಾಳೆ ಸರಿ ಅನ್ನುವಂತೆ ಹೇಳಿತ್ತು. ಪಾರ್ಟಿ ಮುಗಿದ ಮೇಲೆ ರೇಷ್ಮಾ ಕ್ಯಾಬ್ನಲ್ಲಿ ಹೋಗ್ತೀನಿ ಅಂದಾಗ ಪರವಾಗಿಲ್ಲ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಅವಳ ಮನೆ ಬಂದಾಗ ಸರ್ ಮನೆಗೆ ಬನ್ನಿ ಅಂತಾಳೆ ಅವಳು. ಆದರೆ ಅವನು ಪರವಾಗಿಲ್ಲ ಅಂತ ಎಷ್ಟೇ ಹೇಳಿದ್ರು ಬಿಡ್ದವಳು ಮನೆ ಒಳಗೆ ಕರ್ಕೊಂಡು ಹೋಗಿ 5 ನಿಮಿಷ ಸರ್ ಫ್ರೆಶ್ ಅಪ್ ಆಗಿ ಬರ್ತೀನಿ, ನಿಮ್ಗೆ ಟೀ ಮಾಡ್ಕೊಡ್ತೀನಿ ಅಂತ ನಾನು ಮಾಡೋ ಟೀ ಕುಡಿದ್ರೆ ನೀವು ಕಳ್ದೆ ಹೋಗ್ತೀರಾ ಅಂತ ನಗ್ತಾ ಹೋಗ್ತಾಳೆ ರೇಷ್ಮಾ. ಅವಳ ನಗುವನ್ನ ನೋಡ್ತಾ ನಿನ್ನ ಬ್ಯೂಟಿಗೆ ಯಾವತ್ತೋ ಕಳೆದು ಹೋಗಿದ್ದೀನಿ ನಾನು, 1-2 ವರ್ಷ ಸುಮ್ಮನೆ ಇದ್ದಿದ್ರೆ ರೇಷ್ಮಾಳೆ ನನಗೆ ಜೋಡಿ ಆಗ್ತಾ ಇದ್ಲು ಅನ್ಕೊಳ್ತಾನೆ. ಫ್ರೆಶ್ ಆದ ರೇಷ್ಮಾ ನೈಟ್ ಡ್ರೆಸ್ ನಲ್ಲಿ ಬಂದವಳು ಅವನಿಗೆ ಟೀ ಕೊಟ್ಟು ತಾನು ಸಹ ಅವನ ಎದುರು ಕುಳಿತು ಟೀ ಕುಡಿತಾಳೆ. ವಾವ್ ರೇಷ್ಮಾ, ನೀವ್ ಹೇಳಿದ್ದು ಸರಿ, ನೀವು ಮಾಡಿದ ಟೀ ತುಂಬಾನೇ ಚೆನ್ನಾಗಿದೆ. ನಿಮ್ಮ ಸ್ಟೈಲಿಶ್ ಲುಕ್ಕು, ನೀವು ಮಾಡೋ ಕೆಲಸ ಪ್ರತಿಯೊಂದು ಸಹ ಸೂಪರ್ ಅನ್ನುವಂತೆ ಅವನು ಹೇಳಿದಾಗ ಅವನ ಹೊಗಳುವಿಕೆಗೆ ಮತ್ತೆ ನಾಚಿದವಳು ಹೋಗಿ ಸರ್ ತಮಾಷೆ ಮಾಡಬೇಡಿ ಅಂದ್ರೆ ಇಲ್ಲ ರೇಷ್ಮಾ ನಿಜಾನೇ ಹೇಳ್ತಾ ಇದ್ದೀನಿ ಅಂದಾಗ ಥ್ಯಾಂಕ್ ಯು ಸರ್ ಅಂತಾಳೆ ಅವಳು. ಹಾಗೆ ಅವನ ಪಕ್ಕ ಬಂದು ಕೂರ್ತಾ ನೀವು ಅಷ್ಟೇ ಸರ್ ತುಂಬಾನೇ ಬುದ್ಧಿವಂತರು, ಹಾರ್ಡ್ ವರ್ಕ್ ಪರ್ಸನ್, ಹ್ಯಾಂಡ್ಸಮ್ ಲುಕ್, ಒಟ್ನಲ್ಲಿ ನನ್ನ ಲೈಫ್ ಪಾರ್ಟ್ನರ್ ಹೇಗಿರ್ಬೇಕು ಅನ್ಕೊಂಡಿದ್ದೀನೋ ಹಾಗೆ ಇದ್ದೀರಾ ಅಂದಾಗ ಅವಳ ಮಾತಿಗೆ ಒಂದು ಕ್ಷಣ ಮನಸ್ಸು ಅರಳುತ್ತೆ. ನನಗೆ ಮದುವೆ ಆಗಿದೆ, ಒಂದ್ ವೇಳೆ ಆಗಿಲ್ದಿದ್ರೆ ನೀವು ಹೇಳಿದ ಮಾತನ್ನ ನಿಜ ಮಾಡಬಹುದಿತ್ತು ಅಂತಾನೆ ರವಿ. ಅದನ್ನ ಕೇಳಿದವಳು ಸರ್ ನಾನು ಕೂಡ ಹಾಗೆ ಅನ್ಕೊಳ್ತಾ ಇದ್ದೆ, ಆದ್ರೆ ಬ್ಯಾಡ್ ಲಕ್, ನಿಮ್ಮ ವೈಫ್ ಅದೃಷ್ಟವಂತೆ, ಅವ್ರ ಫೋಟೋ ನೋಡಬಹುದಾ ಅಂತ ಕೇಳಿದಾಗ ರವಿ ಅವಳ ಫೋಟೋ ತೋರಿಸ್ತಾನೆ. ಫೋಟೋ ನೋಡಿದವಳು ನಿಮ್ಮ ವೈಫ್ ಸಹ ತುಂಬಾ ಚೆನ್ನಾಗಿದ್ದಾರೆ ಸರ್, ಆದ್ರೆ ಸ್ವಲ್ಪ ಟ್ರೆಡಿಷನಲ್ ಅನ್ಸುತ್ತೆ ಅಂದಾಗ ಹೌದು ಅಂತ ಸುಮ್ಮನೆ ಆಗ್ತಾನೆ ರವಿ. ಸ್ವಲ್ಪ ಸಮಯ ಮಾತಾಡಿ ನಂತರ ಅಲ್ಲಿಂದ ಹೊರಡ್ತಾನೆ. ಇತ್ತ ಮನೆಗೆ ಬಂದಾಗ ಬಾಗ್ಲು ತೆರೆದ ಕವಿತಾಳನ್ನ ನೋಡಿದವನ ಮನಸ್ಸು ಮಾಡ್ರನ್ ರೇಷ್ಮಾಳಿಗೆ ಹೋಲಿಕೆ ಮಾಡಿದಾಗ ಯಾಕೋ ಈ ಟ್ರೆಡಿಷನಲ್ ಕವಿತಾ ರೇಷ್ಮಾಳ ಮುಂದೆ ಸ್ವಲ್ಪ ಡಲ್ ಆದಂತೆ ಅನ್ಸುತ್ತೆ. ಹಾಗೆ ಬಂದವನನ್ನ ನೋಡಿ ರೀ ಊಟ ಅಂದಾಗ ಪಾರ್ಟಿಗೆ ಹೋದಾಗ ಊಟ ಮಾಡದೆ ಬರ್ತಾರ ಹೇಳು, ಗೊತ್ತಿದ್ದು ಕೇಳ್ತೀಯಾ ಗೊತ್ತಿಲ್ಲದೆ ಕೇಳ್ತೀಯಾ ಅಂತಾನೆ ಅವನು. ಆಗ ಅಲ್ಲೇ ಇದ್ದ ಸರೋಜಾ ಅವರು ಲೋ ಮಗರಾಯ ಏನೋ ಗಂಡ ಅನ್ನೋ ಪ್ರೀತಿಯಿಂದ ಕೇಳಿದಾಳೆ, ಅದಕ್ಕೆ ಯಾಕೆ ಸಿಡುಕ್ತೀಯ ಅಂದಾಗ ಮುಖ ಊದಿಸ್ಕೊಂಡು ಆಯ್ತು ಬಿಡಮ್ಮ ನಿನ್ ಸೊಸೆ ಮಾತಾಡೋದೆಲ್ಲ ಸರಿ ಇರುತ್ತೆ ಅಂತ ತನ್ನ ಪಾಡಿಗೆ ತಾನು ರೂಮಿಗೆ ಹೋಗ್ತಾನೆ ರವಿ. ಇದಾದ ನಂತರ ರವಿ ಹಾಗೆ ರೇಷ್ಮಾ ಸ್ವಲ್ಪ ಕ್ಲೋಸ್ ಆಗ್ತಾರೆ. ಆಫೀಸ್ ಮುಗಿದ್ಮೇಲೆ ಸ್ವಲ್ಪ ಸಮಯ ಸುತ್ತೋದು, ನೈಟ್ ಚಾಟಿಂಗು, ಸಂಡೇ ಕೂಡ ಮನೆಯಲ್ಲಿ ಏನಾದ್ರೂ ಹೇಳಿ ರವಿ ರೇಷ್ಮಾ ಜೊತೆ ಸುತ್ತೋದು ಶುರು ಮಾಡ್ತಾನೆ. ರೇಷ್ಮಾ ಪರಿಚಯವಾದಾಗಿನಿಂದ ಅವನಿಗೆ ಕಾಲೇಜ್ ಹುಡುಗನಂತೆ ಅನ್ಸೋಕೆ ಶುರುವಾಗಿತ್ತು. ಎಲ್ಲವೂ ಚಂದ ಅನ್ನಿಸ್ತಾ ಇತ್ತು. ಕೆಲವೊಮ್ಮೆ ಬುದ್ಧಿ ಇದೆಲ್ಲ ತಪ್ಪು ಅಂದ್ರು ರೇಷ್ಮಾಳ ಬಣ್ಣದ ಮಾತುಗಳಿಗೆ ಮೋಹದ ಬಲೆಗೆ ಮರುಳಾಗಿ ಅವನ ಮನಸ್ಸು ಬುದ್ಧಿ ಮಾತನ್ನೇ ತಿರಸ್ಕರಿಸತ್ತೆ. ಕೆಲವೊಮ್ಮೆ ಬಿಸ್ನೆಸ್ ಟ್ರಿಪ್ ಅಂತ ಅವಳ ಜೊತೆ ತಿರ್ಗಿದ್ದು ಇದೆ. ಈ ನಡುವೆ ಅವರಿಬ್ರು ಲಿವಿಂಗ್ ರಿಲೇಶನ್ಶಿಪ್ ಕೂಡ ಸ್ಟಾರ್ಟ್ ಮಾಡಿರ್ತಾರೆ. ರೇಷ್ಮಾಳೆ ಖುದ್ದಾಗಿ ನಿನ್ಗೆ ಮದ್ವೆ ಆಗಿರೋದು ನನ್ಗೇನು ಸಮಸ್ಯೆ ಇಲ್ಲ ಅಂದಾಗ ಮೊದ್ಲೇ ಅವಳ ಮಾತಿಗೆ ಮರುಳಾಗಿದ್ದವನು ತಾನು ಕೂಡ ಅವಳ ಮೋಹದ ಬಲೆಗೆ ಬೀಳ್ತಾನೆ. ಒಟ್ನಲ್ಲಿ ಮದ್ವೆ ಆಗಿ ಮುದ್ದಾದ ಮಕ್ಳಿದ್ರು ಮೋಹದ ಬಲೆಗೆ ಬಿದ್ದು ಕವಿತಾಳಿಗೆ ಮೋಸ ಮಾಡ್ತಾನೆ ರವಿ. ಇವನೇನೋ ದಾರಿ ತಪ್ಪ, ಆದ್ರೆ ಇವನನ್ನೇ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಕವಿತಾಳ ಸ್ಥಿತಿ ಮುಂದೆ. ಇತ್ತೀಚೆಗೆ ರೇಷ್ಮಾಳ ಓಡಾಟ ರವಿಯೊಡನೆ ಜಾಸ್ತಿ ಆಗಿರೋದ್ರಿಂದ ರವಿ ಮನೆಗೆ ಬರೋದು ತಡ ಆಗ್ತಾ ಇತ್ತು. ಅದು ಅಲ್ಲದೆ ಆಫೀಸ್ನಿಂದ ಬಂದ್ರೆ ಫೋನಲ್ಲೇ ಮುಳುಗ್ತಾ ಇದ್ದ. ರಜಾ ದಿನವೂ ಕೂಡ ಹೊರಗಡೆ ಹೋಗಿ ತಡವಾಗಿ ಬರೋದು, ಯಾವುದೇ ಪಾರ್ಟಿಗೂ ಕವಿತಾಳನ್ನ ಕರೀದೆ ತನ್ನ ಪಾಡಿಗೆ ತಾನು ಹೋಗೋದು. ಎಲ್ಲವನ್ನ ಗಮನಿಸಿದ ಕವಿತಾ ಇವ್ರು ಯಾಕೆ ಮೊದಲಿನಂತೆ ಮಾತಾಡ್ತಾ ಇಲ್ಲ, ಆಗೆಲ್ಲ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ಮಾಡ್ತಾ ಇದ್ರು, ರಜಾ ದಿನದಲ್ಲಿ ಅವ್ರ ಜೊತೆಗೆ ಸಮಯ ಕಳೀತಾ ಇದ್ರು, ಆದ್ರೆ ಮಕ್ಕಳೊಡನೆ ಈಗ ಅಷ್ಟಕ್ಕಷ್ಟೇ ಅಂತ ಯೋಚಿಸ್ತಾಳೆ. ಆದ್ರೆ ಇದನ್ನ ಕೇಳಿದ್ರೆ ಏನ್ ಅನ್ಕೊಳ್ತಾರೋ ಅಂತ ಯೋಚನೆ ಬೇರೆ. ಸರೋಜಾ ಅವರು ಕೂಡ ಇತ್ತೀಚೆಗೆ ರವಿ ಬದಲಾದಂತೆ ಅನ್ನಿಸ್ತಾನೆ ಅಂತ ತನ್ನ ಅಭಿಪ್ರಾಯವನ್ನ ತಿಳಿಸಿದ್ರು. ಹೀಗೆ ಒಂದಿನ ಕವಿತಾ ಸರೋಜಾ ಜೊತೆಗೆ ಮಾರ್ಕೆಟ್ಗೆ ಹೋಗಿದ್ದಾಗ ಸರೋಜಾ ಅವರು ಕವಿತಾಳನ್ನ ಕರೀತಾ ಕವಿತಾ ಅಲ್ ನೋಡು ಅದು ನಮ್ ರವಿ ಕಾರ್ ಅಲ್ವಾ, ಜೊತೆಲಿ ಅವನ್ ಜೊತೆಗೆ ಯಾರೋ ಹುಡುಗಿ ಇದ್ದ ಹಾಗಿದೆ ನೋಡು ಅಂದಾಗ ನೋಡು ಕವಿತಾ
ಹೌದು, ಅದು ಅವರೇ ಆಫೀಸ್ ಟೈಮ್ನಲ್ಲಿ ಇಲ್ಲಿ ಹಾಕಿದ್ದಾರೆ ಅಂತ ಮನ್ಸಲ್ಲೇ ಅಂದ್ಕೊಳ್ತಾ ಇದ್ರೆ ಸರೋಜಾ ಅವರು ನೋಡಿದ್ಯಾ ಕವಿತಾ ಅಂದಾಗ, ಹಾ ಅತ್ತೆ ನೋಡ್ದೆ, ಏನೋ ಕೆಲ್ಸದ ಮೇಲೆ ಹೋಗ್ತಾ ಇದ್ದಾರೆ ಅನ್ಸುತ್ತೆ, ಯಾರೋ ಆಫೀಸ್ನವರು ಇರ್ಬೇಕು, ಮನೆಗ್ ಬಂದಾಗ ಕೇಳೋಣ, ಇವಾಗ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಮನೆಗೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾಳೆ. ಆದ್ರೂ ಮನಸ್ಸಿನಲ್ಲಿ ಗೊಂದಲ ಇರುತ್ತೆ. ಯಾಕೆ ಅಂದ್ರೆ ರವಿ ಪಕ್ಕದಲ್ಲಿ ಇದ್ದವಳು ಅವನ ಜೊತೆಗೆ ಖುಷಿ ಖುಷಿಯಾಗಿ ಮಾತಾಡೋದು, ಅವನ್ ಭುಜಕ್ಕೆ ಹೊಡೆಯೋದು, ಭುಜದ ಮೇಲೆ ಮಲ್ಗೋದು ಮಾಡ್ತಿರ್ತಾಳೆ. ಇದನ್ನೆಲ್ಲ ನೋಡಿದ ಕವಿತಾಳ ಮನಸ್ಸು ಆತಂಕಕ್ಕೀಡಾಗತ್ತೆ. ವಾರದ ಹಿಂದೆ ಕವಿತಾಳ ಗೆಳತಿಯೊಬ್ಳು ನಿನ್ನ ಗಂಡನನ್ನ ಬೇರೆ ಹುಡುಗಿಯೊಂದಿಗೆ ನೋಡ್ದೆ ಅಂದಾಗ ಅದನ್ನ ಕವಿತಾ ನಂಬಿರೋದಿಲ್ಲ. ಯಾಕೆ ಅಂದ್ರೆ ಅವಳಿಗೆ ರವಿಯ ಮೇಲೆ ಅಷ್ಟೊಂದು ನಂಬಿಕೆ ಇತ್ತು. ರಾತ್ರಿ ರವಿ ಮನೆಗ್ ಬಂದವನು ರೂಮಿಗೆ ಹೋಗಿ ಫ್ರೆಶ್ ಆಗಿ ಬಂದು ಫೋನ್ ನೋಡ್ತಾ ಕುಳಿತ್ರೆ ಕವಿತಾ ಅವನನ್ನೇ ಕಿರುಗಣ್ಣಲ್ಲಿ ನೋಡ್ತಿರ್ತಾಳೆ. ಊಟವೆಲ್ಲ ಆದ್ಮೇಲೆ ಸರೋಜಾ ಅವರೇ, ಏನೋ ಮಗರಾಯ ಕೆಲ್ಸ ಹೇಗಿತ್ತು ಅಂದ್ರೆ, ಏನಮ್ಮ ಯಾವತ್ತು ಕೇಳ್ದೆ ಇದ್ದವ್ರು ಕೇಳ್ತಾ ಇದ್ದೀರಾ, ಏನ್ ವಿಷಯ ಅಂದ್ರೆ, ಅಲ್ಲೇ ಇದ್ದ ಕವಿತಾ, ವಿಶೇಷ ಅವ್ರದ್ದು ಏನಿಲ್ಲ, ನೀವೇ ಹೇಳ್ಬೇಕು. ನನಗೆ ಗೊತ್ತಿರೋ ಪ್ರಕಾರ ಆಫೀಸ್ ಟೈಮ್ನಲ್ಲಿ ನೀವು ಹೊರಗಡೆ ಎಲ್ಲೂ ತಿರ್ಗಾಡಲ್ಲ, ಆದ್ರೆ ಇವತ್ತು ನಾನು ಮತ್ತೆ ಅತ್ತೆ ಮಾರ್ಕೆಟಿಂದ ಬರೋವಾಗ ನಿಮ್ಮನ್ನ ನೋಡಿದ್ವು ಅಂದಾಗ ರವಿ ಗಾಬರಿ ಆಗ್ತಾನೆ. ಆದ್ರೂ ಅದನ್ನ ತೋರಿಸ್ಕೊಳ್ದೆ, ಅಯ್ಯೋ ಅದಾ, ಒಂದು ಪ್ರಾಜೆಕ್ಟ್ ವರ್ಕ್ ಮೇಲೆ ನಾನು ಮತ್ತೆ ನನ್ನ ಕೊಲೀಗ್ಸ್ ಫೀಲ್ಡ್ ವರ್ಕ್ಗೆ ಹೋಗ್ತಾ ಇದ್ವಿ ಅಷ್ಟೇ ಅಂದಾಗ, ಅದೇನದು ಫೀಲ್ಡ್ ವರ್ಕ್ ಅಂತ ಸರೋಜಾ ಕೇಳ್ತಾರೆ. ಅಮ್ಮ ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ, ನಾವು ಆಗಾಗ ಈ ತರ ಹೊರಗಡೆ ಹೋಗ್ಬೇಕಾಗತ್ತೆ. ಕವಿತಾ, ಅಮ್ಮಂಗಂತೂ ಅರ್ಥವಾಗಿಲ್ಲ, ನಿನಗೆ ಅರ್ಥ ಆಯ್ತು ಅಲ್ವಾ ಅಂತ ಅವಳೆಡೆಗೆ ತಿರುಗಿದ್ರೆ ಸುಮ್ನೆ ತಲೆ ಆಡಿಸ್ತಾಳೆ ಅವಳು. ನಂತರ ಊಟ ಮಾಡಿ ಮಲ್ಗೋಕ್ ಬಂದಾಗ ಅದಾಗ್ಲೇ ಮಕ್ಕಳು ಮಲಗಿರೋದನ್ನ ಗಮನಿಸಿದ ಕವಿತಾ ಲ್ಯಾಪ್ಟಾಪ್ ಹಿಡಿದು ಕೂತಿರೋ ರವಿಯನ್ನ ಕರಿತಾ ನಿಮ್ ಜೊತೆಗೆ ಮಾತಾಡ್ಬೇಕು ಅಂದಾಗ, ಅದೇನದು ಕವಿ ಇಷ್ಟೊತ್ತಲ್ಲಿ, ಆಮೇಲೆ ಮಾತಾಡಿದ್ರೆ ಆಗೋದಿಲ್ವಾ, ನನಗೆ ಕೆಲ್ಸ ಇದೆ ಅಂತ ಹೇಳ್ತಾನೆ ರವಿ. ಆಗ ನಾನೇನು ಜಾಸ್ತಿ ಹೊತ್ತು ಮಾತಾಡಲ್ಲ, ನಂದು ಒಂದೇ ಪ್ರಶ್ನೆ, ನಿಮ್ ಜೊತೆಗೆ ಕಾರಲ್ಲಿ ಇದ್ದವಳು ಯಾರು ಅಂತ ಗಂಭೀರವಾಗಿ ಕೇಳಿದಾಗ, ಅದಾ ಆಫೀಸ್ ಎಂಪ್ಲಾಯಿ, ನನ್ನ ಟೀಮ್ನಲ್ಲಿಯೇ ವರ್ಕ್ ಮಾಡೋದು. ಯಾಕೆ ಅಮ್ಮನ್ಗೆ ಹೇಳದ್ನಲ್ಲ ಅಂದಾಗ, ನಿಮ್ಮ ಆಫೀಸ್ ಎಂಪ್ಲಾಯಿ ಅಂದ್ರೆ ಎಂಪ್ಲಾಯಿ ತರ ಇರ್ಬೇಕು, ಅದನ್ ಬಿಟ್ಟು ನಿಮ್ ಭುಜಕ್ ಹೊಡೆಯೋದು, ಭುಜದ ಮೇಲೆ ಮಲ್ಗೋದು ಇದೆಲ್ಲ ಮಾಡ್ತಾರ ಅಂದಾಗ ರವಿಗೆ ಸಣ್ಣದಾಗಿ ಗಾಬರಿ ಆಗತ್ತೆ. ಆಗ ಕವಿತಾ, ಆ ತರ ಏನೂ ಇಲ್ಲ, ಆ ಹುಡುಗಿ ಎಲ್ರ ಜೊತೆಗೂ ಅಷ್ಟೇ ಸೋಷಿಯಲೈಸ್ ಆಗಿರ್ತಾಳೆ, ಒಳ್ಳೆ ಹುಡುಗಿ, ನನಗೆ ಬೆಸ್ಟ್ ಫ್ರೆಂಡ್ ಅಂದಾಗ, ನೋಡಿ ಅದೇನೇ ಇರ್ಲಿ ನನ್ಗೆ ಇಷ್ಟ ಆಗಲ್ಲ, ಅತ್ತೆ ಎದುರಿಗೆ ಕೇಳಬಾರ್ದು ಅಂತ ಸುಮ್ಮನೆ ಇದ್ದೆ ಅಂತಾಳೆ. ಆದ್ರೆ ರವಿ ಮಾತ್ರ ಇನ್ಮುಂದೆ ಹುಷಾರಾಗಿ ಇರ್ಬೇಕು ಅನ್ಕೊಂಡು ರೇಷ್ಮಾಳ ಮೆಸೇಜ್ಗೆ ಗುಡ್ ನೈಟ್ ಅಂತ ಮರು ಉತ್ತರ ಕಳಿಸಿ ಮಲ್ಕೊಳ್ತಾನೆ. ಇದೆಲ್ಲ ಆಗಿ ಕೆಲ ದಿನ ಕಳೆದ್ರೂ ರವಿ ನಡವಳಿಕೆಯಲ್ಲಿ ಬದಲಾವಣೆ ಆಗೋದಿಲ್ಲ. ಹೀಗಿರ್ಬೇಕಾದ್ರೆ ರೇಷ್ಮಾ ರವಿಯೊಂದಿಗೆ ಮಾತಾಡ್ಬೇಕು ಅಂತ ಭಾನುವಾರದಂದು ಪಾರ್ಕಿಗೆ ಕರೆಸ್ಕೊಂಡವಳು ರವಿ ಬಂದಾಗ ಅವನನ್ನ ನೋಡಿ ತಪ್ಕೊಂಡು ಅಳೋಕೆ ಶುರು ಮಾಡ್ತಾಳೆ. ಅವಳ ಅಳುವನ್ನ ಕಂಡ ರವಿ, ಯಾಕೆ ರೇಷ್ಮಾ ಏನಾಯ್ತು, ಯಾಕೆ ಅಳ್ತಾ ಇದೀಯ ಅಂದ್ರೆ, ಅದು ರವಿ ಊರಿಂದ ಫೋನ್ ಮಾಡಿದ್ರು, ಅಪ್ಪನಿಗೆ ಆಕ್ಸಿಡೆಂಟ್ ಆಗಿದೆಯಂತೆ, ಆಪರೇಷನ್ ಅಂತ 2 ಲಕ್ಷ ಕೇಳ್ತಾ ಇದ್ದಾರಂತೆ. ಅಮ್ಮ ಈಗ ತಾನೇ ಫೋನ್ ಮಾಡಿ ಹೇಳಿದ್ರು, ನನಗೆ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ ಅಂದ್ರೆ, ಗಾಬರಿ ಆಗ್ಬೇಡ ರೇಷ್ಮಾ, ನಾನಿದ್ದೀನಲ್ಲ, ನಡಿ ನಾನು ಕೂಡ ನಿನ್ ಜೊತೆಗೆ ಊರಿಗೆ ಬರ್ತೀನಿ ಅಂತಾನೆ ರವಿ. ಆಗ, ಬೇಡ ರವಿ, ನಿನ್ ಬಗ್ಗೆ ನಮ್ಮ ಮನೆಯಲ್ಲಿ ಗೊತ್ತಿಲ್ಲ, ಈಗ ನೀನ್ ಬಂದ್ರೆ ಅದಕ್ಕೂ ಬೇರೆ ಏನಾದ್ರೂ ಹೇಳ್ಬಹುದು, ಈಗ ಬೇಡ ಅಂದಾಗ, ಸರಿ ಬಿಡು ಆಯ್ತು, ದುಡ್ಡಿನ ಬಗ್ಗೆ ನೀನು ಏನು ಯೋಚನೆ ಮಾಡಬೇಡ, 2 ಲಕ್ಷ ತಾನೆ, ನೀನು ಊರಿಗೆ ಹೋಗು, ಅಷ್ಟರಲ್ಲಿ ನಾನು ಅರೇಂಜ್ ಮಾಡಿ ನಿನ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ರವಿ ಹೇಳಿದಾಗ ಖುಷಿಯಾದ ರೇಷ್ಮಾ ತನ್ನ ಕಣ್ಣೀರನ್ನ ಒರೆಸ್ಕೊಂಡು ರವಿಯನ್ನ ಗಟ್ಟಿಯಾಗಿ ತಬ್ಬಿಕೊಳ್ತಾ, ಥ್ಯಾಂಕ್ಸ್ ರವಿ, ನಿನ್ನ ಋಣ ತೀರ್ಸೋಕ್ ಆಗೋದಿಲ್ಲ ಅಂತ ಅಂದ್ರೆ, ಪರವಾಗಿಲ್ಲ ಬಿಡು ಅಂತ ಅವಳಿಗೆ ಸಮಾಧಾನ ಮಾಡ್ತಾನೆ ರವಿ. 3 ದಿನದ ನಂತರ ಬಂದ ರೇಷ್ಮಾ, ರವಿ ನಿನ್ನ ಸಹಾಯಕ್ಕೆ ಧನ್ಯವಾದ, ಅಪ್ಪ ಹುಷಾರಾಗಿದ್ದಾರೆ, ಅದಕ್ಕೆ ನಾನು ತುಂಬಾನೇ ಖುಷಿಯಾಗಿದ್ದೀನಿ, ಇವತ್ತು ನೀನು ನನ್ನ ಜೊತೆಗೆ ಡಿನ್ನರ್ ಮಾಡಿ ನಮ್ಮನೆಯಲ್ಲೇ ಇರ್ಬೇಕು ಅಂತಾಳೆ. ಕೂಡಲೇ ಸರಿ ಎಂದ ರವಿ ಕವಿತಾಗೆ ಫೋನ್ ಮಾಡಿ, ನನ್ನ ಗೆಳೆಯನ ತಾಯಿಗೆ ಹುಷಾರಿಲ್ಲ, ಅವನ ಜೊತೆಗೆ ಹಾಸ್ಪಿಟಲ್ ಅಲ್ಲಿ ಇರ್ಬೇಕು, ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಹೇಳ್ತಾನೆ. ನಂತರ ರೇಷ್ಮಾ ಜೊತೆ ಡಿನ್ನರ್ ಮುಗಿಸಿ ಇಬ್ರು ಡ್ರಿಂಕ್ಸ್ ತೆಗೆದುಕೊಂಡು ಕುಡಿತಾ ಇದ್ರೆ, ಈ ಕಡೆ ಕವಿತಾ ರವಿ ಊಟ ಮಾಡಿದ್ರು ಇಲ್ವೋ ಅಂತ ತಾನು ಸಹ ಅರೆಬರೆ ತಿಂದು ಅವನ ನೆನಪಲ್ಲೇ ರಾತ್ರಿ ಕಳಿತಾಳೆ. ಹೀಗೆ ಆಗಾಗ ರವಿ ಫ್ರೆಂಡ್ ಮನೇಲಿರ್ತೀನಿ, ಬಿಸ್ನೆಸ್ ಮೀಟಿಂಗ್ ಇದೆ ಅಂತ ರೇಷ್ಮಾಳೊಟ್ಟಿಗೆ
ದಿನ ಕಳೆಯೋಕೆ ಶುರು ಮಾಡ್ತಾನೆ. ಆದ್ರೆ ಅವನ ನಡವಳಿಕೆಯಿಂದ ಕವಿತಾಗೆ ಅನುಮಾನ ಬರೋಕೆ ಶುರುವಾಗುತ್ತೆ. ಇನ್ನು ರೇಷ್ಮಾ ಇತ್ತೀಚೆಗೆ ರವಿ ಬಳಿ ಆಗಾಗ ಹಣ ಪಡೆಯೋಕೆ ಶುರು ಮಾಡ್ತಾಳೆ. ಇವನು ಸಹ ಅವಳ ಮೋಹದ ಪಾಶಕ್ಕೆ ಸಿಲುಕಿದ್ರಿಂದ ಹಣದ ಬಗ್ಗೆ ಯೋಚನೆ ಮಾಡೋದಿಲ್ಲ. ನನಗೆ ಚಿನ್ನದ ಸರ ಬೇಕು ಅಂತ ರವಿ ಬಳಿ ಮಾಡಿಸ್ಕೊಂಡಿರ್ತಾಳೆ. ಮೊದ್ಲು ಅವಳು ಹೇಳಿದ್ದಕ್ಕೆಲ್ಲ ಕುಣಿತಾ ಇದ್ದ ರವಿಗೆ ಯಾಕೋ ಇತ್ತೀಚೆಗೆ ರೇಷ್ಮಾ ನಡವಳಿಕೆ ಬದಲಾದಂತೆ ಅನ್ಸುತ್ತೆ. ದುಡ್ಡು ಕೇಳ್ಬೇಕಾದ್ರೆ ಮಾತ್ರ ಅವನೊಂದಿಗೆ ದಿನ ಕಳೆಯೋ ರೇಷ್ಮಾ ದುಡ್ಡು ಪಡೆದ ನಂತರ ತಲೆನೋವು ಹುಷಾರಿಲ್ಲ ಅಂತ ಅವನ ಜೊತೆಗೆ ಓಡಾಡೋದನ್ನ ನಿಲ್ಸಿರ್ತಾಳೆ. ಇದ್ರ ಜೊತೆಗೆ ಇತ್ತೀಚೆಗೆ ಒಂದೆರಡು ಬಾರಿ ರೇಷ್ಮಾಳನ್ನ ಬೇರೆ ಯಾವ್ದೋ ಹುಡುಗನ್ ಜೊತೆಗೆ ಓಡಾಡೋದನ್ನ ನೋಡಿರ್ತಾನೆ ರವಿ. ಯಾರು ಅಂತ ಕೇಳಿದಾಗ ಅವನು ನಮ್ಮ ಮಾವನ್ ಮಗ ಅಂತ ಹೇಳಿರ್ತಾಳೆ ಅವಳು. ಜೊತೆಗೆ ಇತ್ತೀಚೆಗೆ ರವಿಯೊಂದಿಗೆ ಅವಳ ಮಾತುಕತೆ ಅಷ್ಟಕ್ಕಷ್ಟೇ. ಇದನ್ನೆಲ್ಲ ಇತ್ಯರ್ಥ ಮಾಡೋಕೆ ಅಂತಾನೆ ಅವಳನ್ನ ಭೇಟಿಯಾದವನು ಅವಳ ನಡವಳಿಕೆಯನ್ನ ಪ್ರಶ್ನಿಸಿದ್ರೆ ಜೋರಾಗಿ ನಗುವ ರೇಷ್ಮಾ, ಅಯ್ಯೋ ರವಿ, ನೀನ್ ಯಾಕೆ ಈ ತರ ಆಡ್ತಾ ಇದೀಯಾ? ನಾನೇನು ನಿನ್ನ ಹೆಂಡ್ತಿನಾ? ಇಲ್ವಲ್ಲ. ಅಂದ್ಮೇಲೆ ನನ್ ಮೇಲೆ ಯಾಕೆ ಅಧಿಕಾರ ಚಲಾಯಿಸೋಕ್ ಬರ್ತಾ ಇದೀಯಾ? ನಿನ್ನ ಲಿಮಿಟ್ನಲ್ಲಿ ನೀನಿರು ಅಂದಾಗ ರವಿಗಾಗೋದು ಆಘಾತ. ಯಾಕೆ ರೇಷ್ಮಾ ಈ ಥರ ಆಡ್ತಿದ್ಯಾ? ನನಗೆ ಯಾಕೆ ಮೋಸ ಮಾಡಿದೆ ಅಂತ ಕೇಳಿದ್ರೆ, ಏನೋ ಮೋಸನಾ? ಎಕ್ಸ್ಕ್ಯೂಸ್ ಮಿ ರವಿ, ನಾನೇನು ನಿನ್ನ ಹಾಗೆ ಮದುವೆ ಆಗಿ ಕಟ್ಕೊಂಡಿರೋ ಹೆಂಡತಿಗೆ ಮೋಸ ಮಾಡ್ತಾ ಇದ್ದೀನಾ ಅಂತ ಪ್ರಶ್ನಿಸಿದ್ರೆ ಏನು ಮಾತಾಡದೆ ರವಿ ತಲೆ ತಗ್ಗಿಸ್ತಾನೆ. ನೋಡು ರೇಷ್ಮಾ, ಇತ್ತೀಚೆಗೆ ನೀನು ನನ್ನ ಜೊತೆಗೆ ಮೊದ್ಲಿನ ಥರ ಇಲ್ಲ ಅಂದ್ರೆ ಹೌದು ಇಲ್ಲ, ಏನೀಗ ಇನ್ ಮುಂದೆ ಹೀಗೆ ಅಭ್ಯಾಸ ಮಾಡ್ಕೊ ಅಂತಾಳೆ ರೇಷ್ಮಾ. ಆಗ ರವಿ, ಹೌದಾ, ಸರಿ ಬಿಡು. ಹಾಗಾದ್ರೆ ಹೆಣ್ಣಾಗಿ ನೀನೇ ಈ ತರ ಮಾತಾಡ್ತಾ ಇದೀಯಾ ಅಂದ್ರೆ ಇನ್ನು ನಾನು ಗಂಡ್ಸು ಕಣೆ. ಅದೇನೋ ತಗೋಬೇಕು ಅಂತ ಹೋದ್ವಾರ ನನ್ನ ಹತ್ರ 3 ಲಕ್ಷ ಬೇಕು ಅಂತ ಇಸ್ಕೊಂಡ್ಯಲ್ಲ, ಅದನ್ನ ವಾಪಸ್ ಕೊಡು ಅಂತಾನೆ ರವಿ. ಆಗ ನಗೋ ರೇಷ್ಮಾ, ಏನು ದುಡ್ಡನ್ನ ನಾನು ನಿನಗೆ ವಾಪಸ್ ಕೊಡ್ಬೇಕಾ? ಅದಿರ್ಲಿ, ನನಗೆ ನೀನು ದುಡ್ಡು ಕೊಟ್ಟಿದ್ದಕ್ಕೆ ಸಾಕ್ಷಿ ಏನಿದೆ? ಅದು ಅಲ್ದೆ ನೀನೇನು ಸುಮ್ಮನೆ ದುಡ್ಡು ಕೊಟ್ಟಿಲ್ಲ. ದುಡ್ಡು ಕೊಟ್ಟಿರೋದ್ರ ಬದಲಿಗೆ ನನ್ನ ಜೊತೆಗೆ ಸಮಯ ಕಳೆದಿದ್ದೆ, ಏಕಾಂತವನ್ನ ಅನುಭವಿಸಿದ್ಯಾ ಅಂತ ವ್ಯಂಗ್ಯವಾಗಿ ಹೇಳ್ತಾಳೆ ರೇಷ್ಮಾ. ನೋಡು ರವಿ, ಈ ರೀತಿ ಸೆಂಟಿಮೆಂಟಲ್ ನಲ್ಲಿ ನನ್ನನ್ನ ಕಟ್ ಹಾಕೋಕೆ ಬರ್ಬೇಡ. ನಾನೇನು ನಿನ್ ಹೆಂಡತಿ ತರ ಸೆಂಟಿಮೆಂಟಲ್ ಫೂಲ್ ಅಲ್ಲ, ಗುಗ್ಗು ಕೂಡ ಅಲ್ಲ ಅಂದಾಗ ರವಿ ಕೋಪದಿಂದ, ನೋಡು ರೇಷ್ಮಾ, ನೀನು ನನ್ನ ಹೆಂಡತಿ ಬಗ್ಗೆ ಮಾತಾಡ್ಬೇಡ. ನೀನು ಅವಳ ಕಾಲು ಧೂಳಿಗೂ ಸಮ ಇಲ್ಲ ಅಂತ ಕೋಪದಲ್ಲಿ ಹೇಳ್ತಾನೆ. ಆಗ ರೇಷ್ಮಾ, ಹೌದಾ, ಹಾಗಿದ್ರೆ ನಿನ್ ಹೆಂಡತಿ ಏನು ದೇವತೆನಾ ಅಂತ ಕೇಳಿದಾಗ, ಹೌದು ಕಣೆ, ನನ್ನ ಹೆಂಡತಿ ದೇವತೆನೆ ಅಂತಾನೆ ಅವನು. ಆಗ ಮತ್ತೊಮ್ಮೆ ನಗೋ ರೇಷ್ಮಾ, ಹಾಗಾದ್ರೆ ಅಂತ ದೇವತೆಯನ್ನ ಮನೇಲಿ ಇಟ್ಕೊಂಡು ನನ್ನಿಂದೆ ಯಾಕೋ ಬಂದೆ? ಯಾಕೆ ನಿನ್ ಹೆಂಡತಿಯಿಂದ ನಿನ್ಗೇನು ಸಿಕ್ಕಿಲ್ವಾ ಅಂತ ಮತ್ತೊಮ್ಮೆ ವ್ಯಂಗ್ಯವಾಗಿ ಚುಚ್ಚಿ ಮಾತಾಡ್ತಾಳೆ. ರೇಷ್ಮಳ ಮಾತು ಅತಿಯಾದಂತೆ ರವಿಯ ಕೋಪ ಹೆಚ್ಚಾಗಿ ರೇಷ್ಮಾ ಅಂತ ಜೋರಾಗಿ ಕರಿತಾ ಅವಳಿಗೆ ಹೊಡೆದೇ ಬಿಡ್ತಾನೆ. ಅವನು ಹೊಡೆದ ಕೆನ್ನೆಯ ಮೇಲೆ ಕೈಯನ್ನ ಇಟ್ಕೊಂಡು, ಎಷ್ಟು ಧೈರ್ಯ ಇದ್ರೆ ನನ್ ಮೇಲೆ ಕೈ ಮಾಡ್ತೀಯಾ? ನನ್ ಮೇಲೆ ಕೈ ಮಾಡೋಕೆ ನಿನ್ಗೇನೋ ಅಧಿಕಾರ ಇದೆ ಅಂತ ಕೋಪದಿಂದ ಪ್ರಶ್ನಿಸ್ತಾಳೆ ಅವಳು ಕೂಡ. ಆಗ ರವಿ, ದುಡ್ಡಿಗೋಸ್ಕರ ಶ್ರೀಮಂತ ಹುಡುಗರ ತಲೆ ಹಿಡಿಯೋ ನೀನು ನನ್ ಹೆಂಡತಿ, ಅವಳ ಬಗ್ಗೆ ಮಾತಾಡೋಕೆ ನಿನ್ಗೇನ್ ಅಧಿಕಾರ ಇದೆ ಅಂತ ರವಿ ಸಹ ಕೋಪದಲ್ಲಿ ಪ್ರಶ್ನಿಸ್ತಾ, ನಿನ್ನ ಮೋಹದ ಬಲೆಗೆ ಸಿಲುಕಿ ನಾನು ತಪ್ಪು ಮಾಡ್ಬಿಟ್ಟೆ. ದೇವತೆ ಅಂತ ನನ್ನ ಹೆಂಡತಿಗೆ ದ್ರೋಹ ಬಗ್ದೆ. ಆದ್ರೆ ಇನ್ಮುಂದೆ ಆ ರೀತಿ ಮಾಡೋದಿಲ್ಲ. ಮೊದ್ಲು ನಾನು ಕೊಟ್ಟಂತಹ ನನ್ನ ದುಡ್ಡೆಲ್ಲ ವಾಪಸ್ ಕೊಡು ಅಂತ ಕೇಳ್ತಾನೆ. ಅವನ ಮಾತಿಗೆ ವ್ಯಂಗ್ಯವಾಗಿ ನಗ್ತಾ, ದುಡ್ಡು ವಾಪಸ್ ಕೊಡ್ಬೇಕಾ? ಏನ್ ಕನಸ್ ಕಾಣ್ತಿದ್ಯಾ? ಹಾಗ್ ನೋಡಿದ್ರೆ ನೀನೇ ನನಗೆ ದುಡ್ಡು ಕೊಡ್ಬೇಕು ಅಂತಾಳೆ ಅವಳು. ಆಗ ರವಿ, ನಾನ್ ಯಾಕೆ ಕೊಡ್ಬೇಕು ಅಂದ್ರೆ, 1 ನಿಮಿಷ ಇರಪ್ಪ ಮಹಾರಾಜ, ನಿನ್ಗೆ ಒಂದ್ ವಿಡಿಯೋ ತೋರಿಸ್ತೀನಿ, ಅದನ್ನ ನೋಡಿ ಆದ್ಮೇಲೆ ನಿನ್ನ ನಿರ್ಧಾರ ತಿಳಿಸು ಅಂತ ಹೇಳ್ತಾ ಅವರಿಬ್ರು ಕಳೆದ ಖಾಸಗಿ ಕ್ಷಣಗಳು ಇರೋ ವಿಡಿಯೋವನ್ನ ಅವನಿಗೆ ತೋರಿಸ್ತಾಳೆ. ಅದನ್ನ ನೋಡಿದ ರವಿ ಗಾಬರಿಯಿಂದ, ರೇಷ್ಮಾ, ಇದೆಲ್ಲ ಏನು ಅಂತ ಪ್ರಶ್ನಿಸಿದ್ರೆ, ಏನು ಅಂತ ನನ್ನೇ ಕೇಳ್ತಾ ಇದೆಯಲ್ಲ, ಯಾಕೆ ನಿನಗ್ ಗೊತ್ತಿಲ್ವಾ? ನೋಡು ರವಿ, ನನಗೆ ನೀನು ಬೋರ್ ಆಗಿದ್ಯಾ. ಇನ್ನು ನಿನ್ನ ಸಹವಾಸ ನನಗೆ ಸಾಕು. ಇಷ್ಟು ದಿನ ನೀನು ನನ್ನೊಂದಿಗೆ ಸಮಯ ಕಳೆದಿರೋದಕ್ಕೆ ಲೆಕ್ಕ ಚುಕ್ತ ಮಾಡ್ಬಿಡು. ನನಗೆ 25 ಲಕ್ಷ ಕೊಡು ಸಾಕು ಅಂತ ಬಹಳ ಕೂಲಾಗಿ ಹೇಳ್ತಾಳೆ ರೇಷ್ಮಾ. ಅವಳ ಮಾತನ್ನ ಕೇಳಿದ ರವಿ ಆಘಾತದಿಂದ, ಏನೋ 25 ಲಕ್ಷ ಕೊಡ್ಬೇಕಾ? ಈಗಾಗ್ಲೇ ಲಕ್ಷ ಸುರಿದಿದ್ದೀನಿ, ಅದು ಸಾಲ್ದ? ಮತ್ತೆ ಕೊಡೋದಕ್ಕೆ ನನ್ಗಾಗೋದಿಲ್ಲ ಅಂತ ಅವನು ಹೇಳಿದ್ರೆ, ಕೊಡ್ಬೇಕು, ಕೊಡ್ಲೇಬೇಕು, ಇಲ್ದಿದ್ರೆ ಈ ನಿನ್ನ ವಿಡಿಯೋ ನಿನ್ನ ಹೆಂಡತಿ ಮೊಬೈಲಿಗೆ ಬರುತ್ತೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ರೇಷ್ಮಾ. ಇದರಿಂದ ಹೆದರಿದ ರವಿ, ಈ ರೀತಿ ಮಾಡಬೇಡ ರೇಷ್ಮಾ ಅಂತ ಎಷ್ಟೇ ಕೇಳ್ಕೊಂಡ್ರು
ಅವನ ಮಾತಿಗೆ ಬಗ್ಗದವಳು, ನೋಡು ರವಿ, 1 ವಾರ ಟೈಮ್ ಕೊಡ್ತೀನಿ, ಅಷ್ಟ್ರಲ್ಲಿ 25 ಲಕ್ಷ ಇರಬೇಕು ಅಷ್ಟೇ ಎಂದವಳು ತನ್ನ ಮಾತು ಮುಗಿತು ಎಂಬಂತೆ ಅಲ್ಲಿಂದ ಹೊರಟು ಬಿಡ್ತಾಳೆ. ಆದ್ರೆ ಇತ್ತ ಮನೆಗೆ ಬಂದ ರವಿಗೆ ರೇಷ್ಮಾಳ ಮಾತೆ ತಲೆ ಕೆಡಿಸಿರುತ್ತೆ. ಅವನ ನಿರ್ಭಾವುಕ ಮುಖ ನೋಡಿದ ಕವಿತಾ ಕೇಳಿದ್ರೆ ಅವಳಿಗೆ ಮುಖ ಕೊಟ್ಟು ಮಾತಾಡೋಕು ರವಿಗೆ ನಾಚಿಕೆ. ಅದಕ್ಕೆ ಏನೋ ಒಂದು ಹಾರಿಕೆಯ ಉತ್ತರ ಕೊಡ್ತಾನೆ. ರೇಷ್ಮಾ ಕೊಟ್ಟ 1 ವಾರದ ಸಮಯದಲ್ಲಿ 2 ದಿನ ಕಳೆದು ಹೋಗಿರುತ್ತೆ. ರವಿಗಂತೂ ಬರೀ ಅದೇ ಚಿಂತೆ. ಎಲ್ಲದರಿಂದ ಬೇಸತ್ತ ರವಿ ಅವನ ಆಪ್ತ ಗೆಳೆಯ ಸುಂದ್ರೇಶ್ ಬಳಿ ಎಲ್ಲವನ್ನ ಹೇಳ್ಕೊಂಡಿರ್ತಾನೆ. ಮೊದ್ಲು ಸುಂದ್ರೇಶ್ ಅವನಿಗೆ ಬೈದ್ರು ಸಹ ನಂತರ ಅವನ ಮನಸ್ಥಿತಿಯನ್ನ ಅರಿತು ಸಮಾಧಾನ ಮಾಡ್ತಾ ಅತ್ತಿಗೆಯೊಂದಿಗೆ 1 ಬಾರಿ ಮಾತಾಡಿ ನೋಡು ಅಂತ ಹೇಳ್ತಾನೆ. ಆದ್ರೆ ರವಿ, ಇಲ್ಲ ಕಣೋ, ಹೇಗೋ ಹೇಳಿ ಹೇಗಾದ್ರೂ ಮಾಡಿ ಈ ಬಾರಿ ಹಣವನ್ನ ಹೊಂದಿಸಿ ರೇಷ್ಮಾಯಿಂದ ದೂರಾಗಿ ಬಿಡ್ತೀನಿ ಅಂತಾನೆ. ಆದ್ರೆ ಸುಂದ್ರೇಶ್ ಮಾತ್ರ ಈ ರೇಷ್ಮಾ ಆ ವಿಡಿಯೋ ಮತ್ತೆ ಡಿಲೀಟ್ ಮಾಡದೆ ಬೇಕು ಅಂತ ಅದನ್ನ ಹಾಗೆ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಅಂತ ಯೋಚಿಸ್ತಾನೆ. ಹಾಗೆ 1 ಬಾರಿ ಇದನ್ನ ಕವಿತಾಳ ಬಳಿ ಹೇಳ್ಬೇಕು ಅಂತ ಕೂಡ ಅಂದ್ಕೊಳ್ತಾನೆ. ಆದ್ರೆ ಈ ಕಡೆ ಕವಿತಾ ದಿನೇ ದಿನೇ ಮಂಕಾಗಿರೋ ರವಿಯನ್ನ ನೋಡೋಕಾಗ್ದೆ ಅವನ ಗೆಳೆಯ ಸುಂದ್ರೇಶ್ ಜೊತೆ ಒಮ್ಮೆ ಮಾತಾಡ್ಬೇಕು, ಅವರಿಗೆ ಏನಾದ್ರೂ ಗೊತ್ತಿದ್ರೆ ಹೇಳ್ತಾರೆ ಅಂತ ಅನ್ಕೊಳ್ತಾಳೆ. ಅದ್ರಂತೆ ಸುಂದ್ರೇಶ್ ನಂಬರ್ ಕಲೆಕ್ಟ್ ಮಾಡಿ ಅವನನ್ನ ಭೇಟಿ ಮಾಡಿದ ಕವಿತಾ ರವಿಯ ನಡವಳಿಕೆಯ ಬಗ್ಗೆ ಪ್ರಶ್ನಿಸಿದ್ರೆ ಮೊದ್ಲು ಹೇಳೋಕೆ ಹಿಂಜರಿಯೋ ಸುಂದ್ರೇಶ್ ಕೊನೆಗೆ ಹೇಳ್ತಾನೆ, ಆದ್ರೆ ನೀನು ಯಾವುದೇ ದುಡುಕಿನ ನಿರ್ಧಾರ ತೆಗೆದುಕೊಳ್ಬಾರ್ದು ಅಂತ ಮಾತು ತೆಗೆದುಕೊಂಡ ನಂತರ ರವಿ ಹೇಳಿದ ಎಲ್ಲವನ್ನ ಹೇಳ್ತಾನೆ. ಇದನ್ನೆಲ್ಲ ಕೇಳಿದ ಕವಿತಾಳಿಗೆ ಆಗಿದ್ದು ಸಣ್ಣ ಪುಟ್ಟ ಆಘಾತ ಅಲ್ಲ, ಹೃದಯ ಬಡಿತವೇ ನಿಂತಂತ ಅನುಭವ. ಮಾತೆ ಮರೆತವಳಂತೆ ಕುಸಿದು ಕುಳಿತ ಕವಿತಾಳಿಗೆ ಸಮಾಧಾನ ಮಾಡೋ ಸುಂದ್ರೇಶ್, ಅದ್ಕೆ ಈಗ ರವಿ ಕಷ್ಟದಲ್ಲಿದ್ದಾನೆ, ಸದ್ಯಕ್ಕೆ ಅವನಿಗೆ ಇದರಿಂದ ಬಿಡುಗಡೆಗೊಳಿಸ್ಬೇಕು, ಇಲ್ಲ ಅಂದ್ರೆ ಇದು ದೊಡ್ಡದಾಗಬಹುದು. ನಾನು ಕಲೆ ಹಾಕಿದ ಮಾಹಿತಿ ಪ್ರಕಾರ ಈ ರೇಷ್ಮಾ ಸಾಮಾನ್ಯದವಳಲ್ಲ, ಶ್ರೀಮಂತರ ಹುಡುಗರನ್ನ ಬಲೆಗೆ ಬೀಳಿಸ್ಕೊಂಡು ಅವರಿಂದ ದುಡ್ಡು ಮಾಡೋ ಜಾಯಮಾನದವಳು. ರವಿಯಿಂದ ನಿಮ್ಗೆ ಅನ್ಯಾಯವಾಗಿರೋದು ನಿಜ, ಆದ್ರೆ ಮೊದ್ಲು ಇದಕ್ಕೊಂದು ಪರಿಹಾರ ಕಂಡ್ಕೊಳ್ಬೇಕು, ಇಲ್ದಿದ್ರೆ ಈ ಸಮಸ್ಯೆ ಇನ್ನೂ ದೊಡ್ಡದಾಗತ್ತೆ ಅಂತ ಅವಳಿಗೆ ಸಮಾಧಾನ ಮಾಡೋ ಮೂಲಕ ಧೈರ್ಯ ಹೇಳ್ತಾನೆ. ಕವಿತಾಗೆ ಇದು ಹೃದಯ ಹಿಂಡೋ ಆಘಾತವಾದ್ರೂ ಸಹ ತನ್ನ ಸಂಸಾರ ಉಳಿಸ್ಕೊಳ್ಳೋಕೆ ಮುಂದಾಗ್ತಾಳೆ. ಎಲ್ಲವನ್ನ ಸಹಿಸ್ಕೊಂಡವಳು ಸುಂದ್ರೇಶ್ ಜೊತೆ ಸೇರಿ ರೇಷ್ಮಾಳನ್ನ ಹಿಡಿಯೋಕೆ ಮುನ್ನುಡಿ ಬರೀತಾಳೆ. ಅದರಂತೆ 1 ವಾರದ ನಂತರ ರೇಷ್ಮಾ ಕೇಳಿದ 25 ಲಕ್ಷ ಹಣದಲ್ಲಿ 20 ಲಕ್ಷ ಹಣವನ್ನ ಮಾತ್ರ ಹೊಂದಿಸಿರ್ತಾನೆ ರವಿ. ಅದನ್ನೇ ಅವಳು ಹೇಳಿದ ಜಾಗಕ್ಕೆ ತೆಗೆದುಕೊಂಡು ಹೋದಾಗ ರೇಷ್ಮಾ ಜೊತೆಗೆ ಅಂದು ತನ್ನ ಮಾವನ್ ಮಗ ಅಂತ ಪರಿಚಯ ಮಾಡಿಸಿದ್ದ ಹುಡುಗ ಸಹ ಇರ್ತಾನೆ. ರವಿಯ ಹಿಂದೆಯೇ ಕವಿತಾ ಹಾಗೆ ಸುಂದರೇಶ್ ಸಹ ಅವರನ್ನ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಅವನು 20 ಲಕ್ಷ ಹಣವನ್ನ ಕೊಟ್ಟು ಉಳಿದದ್ದು ಕೊಡೋಕೆ 2 ದಿನ ಸಮಯ ಕೇಳಿದಾಗ ಅದಕ್ಕೆ ಒಪ್ಪದ ರೇಷ್ಮಾ, ಹಾಗಾದ್ರೆ ಬಾಕಿ 5 ಲಕ್ಷದೊಂದಿಗೆ ಇನ್ನು 1 ಲಕ್ಷ ಸೇರಿಸಿ 6 ಲಕ್ಷ ಕೊಡು, ಇಲ್ಲ ಅಂದ್ರೆ ನಿನ್ ಹೆಂಡತಿಗೆ ಈ ವಿಡಿಯೋ ತೋರಿಸ್ತೀನಿ ಅಂತ ಹೆದರ್ಸ್ತಾಳೆ. ಅದಕ್ಕೂ ಹೆಚ್ಚಿನ ಸಮಯವನ್ನ ನೀಡದೆ 2 ದಿನ ಮಾತ್ರ ಅವಕಾಶ ಕೊಡ್ತಾಳೆ. ಬೇರೆ ದಾರಿ ಕಾಣದ ರವಿ ಅದಕ್ಕೆ ಒಪ್ಕೊಳ್ತಾನೆ. ರೇಷ್ಮಾ ಹೇಳಿದ 2 ದಿನದ ನಂತರ ಹಣವನ್ನ ಹೊಂದಿಸಿದ ರವಿ ಅವಳಿಗೆ ಕೊಡೋಕೆ ಹೋದಾಗ ಎಂದಿನಂತೆ ಸುಂದ್ರೇಶ್ ಹಾಗೆ ಕವಿತಾ ಅವನನ್ನ ಹಿಂಬಾಲಿಸ್ತಾರೆ. ಹಣವನ್ನ ಪಡೆದ ರೇಷ್ಮಾ, ನೋಡು ರವಿ, ಸದ್ಯಕ್ಕೆ ಈ ವಿಡಿಯೋ ನಮ್ ಬಳಿಲೇ ಇರ್ಲಿ, ಮುಂದೆ ಮತ್ತೆ ನಿನ್ನಿಂದ ಏನಾದ್ರೂ ಬೇಕಾಗಬಹುದು, ಆಗ ಈ ವಿಡಿಯೋ ನನಗೆ ಹೆಲ್ಪ್ ಆಗತ್ತೆ ಅಂತ ನಗ್ತಾಳೆ. ಆಗ ರವಿ ಸಾಕಷ್ಟು ಕೇಳ್ಕೊಳ್ತಾನೆ. ಅವನು ಗೋಗರಿಯೋದನ್ನ ನೋಡೋಕಾಗದ ಕವಿತಾ ನೇರವಾಗಿ ಬಂದು ರೇಷ್ಮಾಳ ಕೆನ್ನೆಗೆ ಹೊಡೆದ್ರೆ ಅವಳ ಅನಿರೀಕ್ಷಿತ ಆಗಮನದಿಂದ ರೇಷ್ಮಾ ದಂಗಾದ್ರೆ ರವಿಗೆ ಹೃದಯವೇ ನಡುಗಿ ಬಿಡುತ್ತೆ. ಹಿಂದೆಯೇ ಬಂದ ಸುಂದ್ರೇಶ್ ರವಿಯ ಭುಜವನ್ನ ಮುಡ್ತಾ ಸಮಾಧಾನ ಮಾಡ್ತಾನೆ. ಪೆಟ್ಟು ತಿಂದ ರೇಷ್ಮಾ, ನನ್ ಕೆನ್ನೆಗೆ ಯಾಕೆ ಹೊಡೆದೆ, ನಾನೇನ್ ಮಾಡಿದೀನಿ ಅಂತ ಕೇಳಿದ್ರೆ ನಾಚಿಕೆ ಆಗಲ್ವಾ, ಒಂದು ಸಂಸಾರ ಒಡೆದು ನಾನೇನ್ ಮಾಡ್ದೆ ಅಂತೀಯಲ್ಲ ಅಂತ ಕೋಪದಿಂದ ಕವಿತಾ ಪ್ರಶ್ನಿಸಿದ್ರೆ, ನನಗೆ ಯಾಕೆ ನಾಚಿಕೆ ಆಗ್ಬೇಕು, ನಿನ್ನ ಗಂಡನೇ ಎಲ್ಲಾ ಬಿಟ್ಟು ನನ್ನೊಂದಿಗೆ ಬಂದಿದ್ದು ಅಂದ್ರೆ ರವಿ ನಾಚಿಕೆಯಿಂದ ತಲೆ ತಗ್ಸಿ ಬಿಡ್ತಾನೆ. ಆಗ ಮಾತಾಡ್ಬೇಕಾದ್ರೆ ನಾಲಿಗೆ ಬಿಗಿ ಹಿಡಿದು ಮಾತಾಡುವಂತ ಕವಿತಾ ರೇಗ್ದಾಗ, ನಾನು ಸರಿಯಾಗೆ ಮಾತಾಡ್ತಾ ಇದ್ದೀನಿ, ನೀನು ಕೊಡೋದನ್ನ ನಿನ್ ಗಂಡನಿಗೆ ಸರಿಯಾಗಿ ಕೊಟ್ಟಿದ್ರೆ ಅವನು ಯಾಕೆ ನನ್ ಬಳಿಗ್ ಬರ್ತಾ ಇದ್ದ ಅಂತ ವ್ಯಂಗ್ಯವಾಗಿ ಮಾತಾಡಿದಾಗ ರವಿಗೆ ಕೋಪ ಬಂದು ರೇಷ್ಮಾಳ ಕಪಾಳಕ್ಕೆ ಹೊಡಿತಾನೆ. ಆಗ ರೇಷ್ಮಾ, ಎಷ್ಟು ಧೈರ್ಯ ಇದ್ರೆ ಗಂಡ ಹೆಂಡತಿ ಇಬ್ರು ನನ್ ಮೇಲೆ ಕೈ ಮಾಡ್ತೀರಾ, ನೋಡು ಕವಿತಾ, ನಿನ್ ಗಂಡನೇ ನನ್ ಹಿಂದೆ ಬಂದಿದ್ದ, ಸಂಸಾರಸ್ಥನಾಗಿರೋ ನಿನ್ ಗಂಡ ಯಾಕೆ ನನ್ ಹಿಂದೆ ಬರ್ಬೇಕು,
ತಪ್ಪೆಲ್ಲ ಅವಂದೇ, ಬೇಕಿದ್ರೆ ಸಾಕ್ಷಿ ಇದೆ ತೋರಿಸ್ಲಾ ಅಂತ ತನ್ನ ಫೋನಲ್ಲಿರೋ ವಿಡಿಯೋವನ್ನ ಕವಿತಾಳ ಮುಂದೆ ಇಡ್ತಾಳೆ. ಆದ್ರೆ ಅದನ್ನ ಆಫ್ ಮಾಡಿ ರೇಷ್ಮಾಗೆ ಹಿಂತಿರುಗಿಸೋ ಕವಿತಾ, ನೀನೇನೆ ಇದನ್ ತೋರ್ಸೋದು, ಈಗ ನಾನ್ ತೋರಿಸ್ತೀನಿ, ಅದನ್ನ ನೋಡು ಆಮೇಲೆ ಮಾತಾಡು ಅಂತ ರೇಷ್ಮಾಳ ಎದುರು ಬೇರೆ ಬೇರೆ ವಿಡಿಯೋಗಳನ್ನ ತೋರಿಸ್ತಾಳೆ ಕವಿತಾ. ಅದನ್ನ ನೋಡಿದ ರೇಷ್ಮಾ ಭಯ ಪಡ್ತಾಳೆ. ಯಾಕೆ ಅಂದ್ರೆ ಆ ವಿಡಿಯೋದಲ್ಲಿ ರೇಷ್ಮಾ ಬೇರೆ ಬೇರೆ ಹುಡುಗರ ಜೊತೆಗೆ ಇರ್ತಾಳೆ. ರೇಷ್ಮಾಳ ಭಯಪೀಡಿತ ಮುಖವನ್ನ ನೋಡಿದ ಕವಿತಾ, ಯಾಕೆ ಸುಮ್ನೆ ಅದೇನೋ ಹೇಳ್ತಾ ಇದ್ದೆ, ಈಗ ಮಾತಾಡು. ಶ್ರೀಮಂತ ಹುಡುಗರನ್ನ ಬಲೆಗೆ ಹಾಕೊಂಡು ಅವರಿಂದ ದುಡ್ಡು ಕೀಳೋ ಜಾಯಮಾನದವಳು ನೀನು. ನಿನ್ ಬಗ್ಗೆ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕಿಯೇ ಬಂದಿದ್ದೀನಿ ಅಂದಾಗ ರವಿಗೆ ಇದು ದೊಡ್ಡ ಆಘಾತ ಆಗತ್ತೆ. ಆಗ ರೇಷ್ಮಾ ಇಲ್ಲ ಇದೆಲ್ಲ ಸುಳ್ಳು ಅಂತ ಕಿರ್ಚಿದಾಗ ಅವಳ ಪಕ್ಕದಲ್ಲಿರೋನು ಸಹ ಹೌದು, ನಮ್ ರೇಷ್ಮಾ ಹಾಗೆಲ್ಲ ಮಾಡಲ್ಲ, ಇದೆಲ್ಲ ಎಡಿಟಿಂಗ್ ಅಂತ ಹೇಳ್ತಾನೆ. ಅದನ್ನ ಕೇಳಿದ ಸುಂದರೇಶ್ ವ್ಯಂಗ್ಯವಾಗಿ ನಗ್ತಾ, ಹೌದೇನಪ್ಪ, 1 ನಿಮಿಷ ಇರು ಅಂತ ಅವನ ಫೋನಲ್ಲಿರೋ ಮತ್ತೊಂದು ವಿಡಿಯೋವನ್ನ ತೋರಿಸ್ತಾನೆ. ಅದು ರೇಷ್ಮಾ ಅದೇ ಹುಡುಗನ್ ಜೊತೆಗೆ ಇರೋ ವಿಡಿಯೋ ಆಗಿರುತ್ತೆ. ಅದನ್ನ ನೋಡಿದ ರೇಷ್ಮಾ ಮತ್ತೆ ಆ ಹುಡುಗ ಇಬ್ರು ಮುಖ ನೋಡ್ಕೊಂಡು ತಲೆ ತಗ್ಗಿಸ್ತಾರೆ. ಅದನ್ನೆಲ್ಲ ನೋಡಿದ ರವಿ, ಛೀ, ನೀನೊಬ್ಳು ಹೆಣ್ಣ, ನಿನ್ಗೆ ನಾಚಿಕೆ ಆಗ್ಬೇಕು, ಏನೋ ದೊಡ್ಡ ಸತಿ ಸಾವಿತ್ರಿ ಅನ್ನೋ ರೀತಿ ಮಾತಾಡ್ತಾ ಇದ್ದೆ, ಇಷ್ಟೇನಾ ನಿನ್ ಬಂಡವಾಳ ಎಂದು ರವಿ ಸಹ ಬೈತಾನೆ. ಅವನ ಕೈಯಲ್ಲಿರೋ ರವಿ ಕೊಟ್ಟಂತಹ ಹಣವನ್ನ ಕಿತ್ಕೊಂಡ ಕವಿತಾ, ನೋಡು, ನನ್ನ ಗಂಡನ ಬಳಿ ಇನ್ನೂ ಅದೆಷ್ಟು ಹಣವನ್ನ ಪಡೆದಿದ್ಯಾ ಎಲ್ಲವನ್ನ ವಾಪಸ್ ಕೊಡ್ಬೇಕು. ಕೊಡ್ದಿದ್ರೆ ಈ ಎಲ್ಲಾ ವಿಡಿಯೋಗಳನ್ನ ಪೊಲೀಸ್ ಸ್ಟೇಷನ್ಗೆ ಕೊಡ್ತೀನಿ. ಬರೀ ಇಷ್ಟು ಮಾತ್ರ ಅಲ್ಲ, ನೀನು ಇಷ್ಟೊತ್ತು ನನ್ನ ಗಂಡನ ಜೊತೆ ಮಾತಾಡ್ತಾ ಇದೆಯಲ್ಲ, ಅದನ್ನು ಸಹ ರೆಕಾರ್ಡ್ ಮಾಡ್ಕೊಂಡಿದೀವಿ, ಅದನ್ನು ಸಹ ಕೊಡ್ತೀನಿ. ಆಗ ಸಾಯೋವರೆಗೂ ಜೈಲಲ್ಲೇ ಕೊಳಿಬೇಕು, ಯೋಚನೆ ಮಾಡು ಅಂದಾಗ ರೇಷ್ಮಾಗಂತೂ ಇದನ್ನೆಲ್ಲ ಅರ್ಗಿಸ್ಕೊಳ್ಳೋಕೆ ಆಗೋದಿಲ್ಲ. ಆದ್ರೂ ಭಂಡ ಧೈರ್ಯದಿಂದ ಹೋಗೆಲೆ ಹೋಗು, ನೀನು ಇದನ್ನೆಲ್ಲ ಪೊಲೀಸ್ಗೆ ಕೊಟ್ರೆ ನಿನ್ನ ಗಂಡ ನನ್ ಜೊತೆ ಇರೋ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ, ಆಗ ನಿಮ್ಮ ಮನೆ ಮರ್ಯಾದೆ ಏನಾಗತ್ತೆ ಅಂತ ಯೋಚಿಸಿದ್ಯಾ ಅಂತ ಜೋರಾಗಿ ನಗ್ತಾಳೆ. ಆಗ ತಾನು ಸಹ ನಗೋ ಕವಿತಾ, ಗೊತ್ತಿತ್ತು ಕಣೆ ನೀನು ಈ ರೀತಿಯ ಗುಣದವಳು ಅಂತ, ಅದಕ್ಕೆ ಪೂರ್ವ ತಯಾರಿ ಮಾಡ್ಕೊಂಡೇ ಬಂದಿದ್ದೀನಿ ಅಂತ ಪೊಲೀಸ್ ಅಂತ ಕರೀತಾಳೆ. ಕವಿತಾ ಪೊಲೀಸ್ ಅಂತ ಕರೆದಾಗ ಮರೆಯಲ್ಲಿರೋ ಪೊಲೀಸ್ ಕೂಡ ಬರ್ತಾರೆ. ಬಂದವ್ರೆ ಕವಿತಾಳಿಂದ ಸಾಕ್ಷಿಗಳನ್ನ ಪಡಿತಾ ಒಳ್ಳೆ ಕೆಲಸ ಮಾಡಿದ್ರಿ ಸುಂದ್ರೇಶ್, ನಿಮ್ಗೂ ಸಹ ಧನ್ಯವಾದಗಳು. ಸಾಕಷ್ಟು ಕಡೆ ಇದೇ ರೀತಿ ಮೋಸ ಮಾಡಿದಾಳೆ, ಕೊನೆಗೂ ಸಾಕ್ಷಿ ಸಮೇತ ಸಿಕ್ಬಿದ್ಲು ಅಂತ ಪೊಲೀಸರು ಹೇಳ್ತಾರೆ. ರೇಷ್ಮಾಳಿಗೆ ಎಲ್ಲಾ ದಾರಿಯೂ ಮುಚ್ಚ ಹೋಗಿತ್ತು. ರವಿ ಕಡೆಗೆ ತಿರುಗಿದ ಪೊಲೀಸ್ ರವಿಯನ್ನ ನೋಡ್ತಾ, ಮನೇಲಿ ಚಿನ್ನದಂತಹ ಹೆಂಡತಿ ಇದ್ರು ಇಂಥವ್ರ ಹಿಂದೆ ಯಾಕ್ರಿ ಬೀಳ್ತೀರಾ? ನಿಮ್ ಹೆಂಡತಿ ನಿಮ್ಗೆ ಏನ್ ಕಮ್ಮಿ ಮಾಡಿದ್ರು? ನೋಡೋದಕ್ಕೂ ಚಂದವಿದ್ದಾರೆ, 2 ಮಕ್ಳು ಬೇರೆ ಇದಾರಂತೆ, ಸುಂದರವಾದ ಕುಟುಂಬ ಇಟ್ಕೊಂಡು ನಿಮ್ಗೆ ಯಾಕ್ರಿ ಬೇಕು ಈ ರೀತಿ ಹೆಣ್ಣಿನ ಸಹವಾಸ ಅಂತ ಅವನಿಗೂ ಸಹ ಬೈತಾರೆ. ಅವರ ಬೈಗುಳ ಕೇಳಿದವನು ಸುಮ್ನೆ ತಲೆ ತಗ್ಸಿ ನಿಲ್ತಾನೆ. ರೇಷ್ಮಾ ಮತ್ತೆ ಅವನ ಜೊತೆ ಇರೋ ಹುಡುಗನನ್ನ ಪೊಲೀಸರು ಕರ್ಕೊಂಡು ಹೋಗೋ ಮೊದಲು ರವಿ ಬಳಿ ಅವಳು ಈಗ ಪಡೆದ 6 ಲಕ್ಷ ಹಣವನ್ನ ಪುನಃ ವಾಪಸ್ಸು ಪಡೆದು, ಹಾಗೆ ರವಿ ಮೊದಲು ನೀಡಿದ 20 ಲಕ್ಷ ಹಣ, ಚಿನ್ನದ ಒಡವೆನ ಸಹ ಹಿಂತಿರುಗಿಸಿ ಕೊಡ್ತೀವಿ ಅಂತ ಪೊಲೀಸರು ಹೇಳಿ ರೇಷ್ಮಾಳನ್ನ ಎಳ್ಕೊಂಡು ಹೋಗ್ತಾರೆ. ಅವರೆಲ್ಲ ಹೋದ ನಂತರ ಅದೇ ಸ್ಥಳದಲ್ಲಿ ಕವಿತಾಳ ಕಾಲಿಗೆ ಬೀಳೋ ರವಿ, ನನ್ನನ್ನ ಕ್ಷಮಿಸ್ಬಿಡು ಕವಿತಾ, ತಪ್ಪು ಮಾಡ್ಬಿಟ್ಟೆ, ನಿನ್ಗೆ ದ್ರೋಹ ಮಾಡ್ಬಿಟ್ಟೆ, ನನ್ನಂತ ಪಾಪಿಗೆ ಕ್ಷಮೆಯೇ ಇಲ್ಲ, ದೇವತೆ ಅಂತ ನೀನಿರುವಾಗ ಯಾವುದೋ ದೆವ್ವದ ಬಳಿ ಹೋಗ್ಬಿಟ್ಟೆ, ದಯಮಾಡಿ ಕ್ಷಮಿಸ್ಬಿಡು ಅಂದ್ರೆ ಏನೊಂದು ಮಾತಾಡದ ಕವಿತಾ ಸುಂದರೇಶ್ ಕಡೆ ತಿರುಗಿ, ತುಂಬಾ ಧನ್ಯವಾದಗಳು, ನನ್ನೊಂದಿಗೆ ಪ್ರತಿ ಹಂತದಲ್ಲೂ ಇದ್ದು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಅಂತ ಹೇಳಿದಾಗ, ಪರವಾಗಿಲ್ಲ ಅದ್ಕೆ, ಹಾಗೆ ನಂದೊಂದು ಮಾತು, ಈ ಬಾರಿ ನನ್ನ ಗೆಳೆಯನನ್ನ ಕ್ಷಮಿಸ್ಬಿಡಿ, ಕ್ಷಮಿಸೋ ಅಂತ ತಪ್ಪಲ್ಲ, ಆದ್ರೂ ಇದೊಂದು ಬಾರಿ ಅವನಿಗೆ ಅವಕಾಶ ಕೊಡಿ ಅಷ್ಟೇ, ನಾನು ಇಷ್ಟೇ ನಿಮ್ಮನ್ನ ಕೇಳ್ಕೊಳ್ಳೋದು ಅಂತ ಅವನು ಅಲ್ಲಿಂದ ಹೋಗ್ತಾನೆ. ಈಗ್ಲೂ ಸಹ ರವಿ ಅವಳ ಕಾಲ್ ಕೆಳಗೆ ಕುಸ್ತು ಕೂತಿದ್ದಾನೆ. ಅವನಿಂದ ದೂರ ಸರಿದ ಕವಿತಾ, ನೋಡಿ ಸದ್ಯಕ್ಕೆ ಇದನ್ನೆಲ್ಲ ಅತ್ತೆ ಬಳಿ ಹೇಳೋದು ಬೇಡ, ಮೊದ್ಲೇ ವಯಸ್ಸಾದವರು, ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಅವರಿಗಿಲ್ಲ, ನಿಮ್ಗೆ ನನ್ನಿಂದ ಏನ್ ಕಮ್ಮಿ ಆಗಿತ್ತು ಅಂತ ನನಗೆ ಗೊತ್ತಿಲ್ಲ, ನನಗನ್ಸೋ ಪ್ರಕಾರ ನಿಮ್ಗೆ ನೀವು ನನ್ನಲ್ಲಿ ಬಯಸೋ ಗುಣಗಳು ಇಲ್ದೇ ಇರಬಹುದು, ಅವ್ರ ತರ ಪಾರ್ಟಿ ಪಬ್ಬು ಅಂತ ತಿರ್ಗಾಡೋದಿಲ್ಲ, ಅರ್ಧಂಬರ್ಧ ಬಟ್ಟೆ ಹಾಕೋದಿಲ್ಲ, ಇದೇ ತಾನೇ ನಿಮ್ ಸಮಸ್ಯೆ,
ಇದೇ ನಿಜವಾದ ಸಮಸ್ಯೆ ಆಗಿದ್ರೆ ನನ್ ಬಳಿ ಬಂದು ನೋಡು, ನೀನು ಇದೇ ರೀತಿ ಇದ್ರೆ ಮಾತ್ರ ನಿನ್ನನ್ನ ಸ್ವೀಕರಿಸ್ತೀನಿ ಅಂತ ಹೇಳಿದ್ರೆ ನಾನು ಹಾಗೆ ಇರ್ತಾ ಇದ್ದೆ. ಆದ್ರೆ ನೀವು ಮಾಡಿದ್ದು ದ್ರೋಹ, ಅಲ್ಲಲ್ಲ ನಂಬಿಕೆ ದ್ರೋಹ ಅಂತಾಳೆ ಕವಿತಾ. ಎಲ್ಲವನ್ನ ಕೇಳಿದ ರವಿ, ಹೌದು ನಾನು ನಿನ್ಗೆ ನಂಬಿಕೆ ದ್ರೋಹ ಮಾಡಿದ್ದೀನಿ, ಆದ್ರೆ ನಿನ್ ಬಳಿ ಅಂಗಲಾಚಿ ಬೇಡ್ಕೊಳ್ತೀನಿ, ಮತ್ತೆ ಎಂದು ಈ ರೀತಿ ತಪ್ಪು ಮಾಡೋದಿಲ್ಲ. ಇಷ್ಟು ದಿನ ನನಗೆ ಅಂದದ ಅಹಂಕಾರ ತಲೆಗೇರಿತ್ತು. ದೇಹ ಸೌಂದರ್ಯಕ್ಕೆ ಬೆಲೆ ಕೊಟ್ಟ ನಾನು ಮನಸ್ಸಿನ ಭಾವನೆಗಳಿಗೆ ಬೆಲೆ ಕೊಡದೆ ತಪ್ಪು ಮಾಡಿದೆ. ಆದ್ರೆ ಈಗ ಸರಿಯಾಗಿ ಪಾಠ ಕಲ್ತಿದ್ದೀನಿ. ಖಂಡಿತವಾಗಿಯೂ ಹೇಳ್ತೀನಿ, ಇನ್ ಮುಂದೆ ಈ ರೀತಿ ಮಾಡೋದಿಲ್ಲ. ಅಮ್ಮನಿಗೆ ತಕ್ಕ ಮಗನಾಗಿ, ಹೆಂಡತಿಗೆ ತಕ್ಕ ಗಂಡನಾಗಿ, ಮಕ್ಕಳಿಗೆ ಒಳ್ಳೆ ಅಪ್ಪನಾಗಿ ಇರ್ತೀನಿ. ನನಗೆ ಒಂದೇ ಒಂದು ಅವಕಾಶ ಕೊಡು ಅಂತ ಕೇಳ್ಕೊಳ್ತಾನೆ ರವಿ. ಕವಿತಾ ಆ ರವಿ ಜೊತೆ ಎಷ್ಟೇ ಕಠಿಣವಾಗಿ ನಡ್ಕೊಳ್ಬೇಕು ಅನ್ಕೊಂಡ್ರು ಸಹ ಅವಳು ಮನಸ್ಸಾರೆ ಪ್ರೀತಿಸಿದ ಜೀವ ಅಲ್ವಾ ಅವಳ ಗಂಡ. ಅದಕ್ಕೆ ಅವನ ಕಣ್ಣೀರಿಗೆ ಕರಗಿ, ನೋಡಿ ನನಗೆ ಒಂದ್ ಸ್ವಲ್ಪ ದಿನ ಅವಕಾಶ ಕೊಡಿ, ಇದನ್ನೆಲ್ಲ ಒಪ್ಪೋಕೆ ನನ್ ಮನ್ಸು ತಯಾರಾಗ್ಬೇಕು, ಆದ್ರೆ ನಿಮ್ಮಿಂದ ದೂರ ಹೋಗೋದಿಲ್ಲ, ನಿಮ್ಗೆ ಮತ್ತೊಮ್ಮೆ ಅವಕಾಶ ಕೊಡ್ತೀನಿ ಅಂತಾಳೆ. ನಂತರ ಇಬ್ರು ಸಹ ಮನೆಗೆ ಬರ್ತಾರೆ. ಮನೆಗೆ ಬಂದವರು ಮೊದಲಿನ ರೀತಿಯೇ ಇರ್ತಾರೆ. ಸರೋಜರಿಗೆ ಯಾವುದೇ ಅನುಮಾನ ಬಾರದಂತೆ ನಡೆದುಕೊಳ್ತಾರೆ. ಇದಾಗಿ 1 ತಿಂಗಳವರೆಗೂ ಕವಿತಾ ರವಿಯೊಂದಿಗೆ ಅಷ್ಟಕ್ಕಷ್ಟೇ ಅನ್ನೋ ತರ ಮಾತಾಡ್ತಾಳೆ. ರವಿಗೂ ಸಹ ಕವಿತಾ ತನ್ನೊಂದಿಗೆ ನಡ್ಕೊಳ್ಳೋ ರೀತಿನ ನೋಡಿ ಹಿಂದೆ ತಾನು ಸಹ ಇದೇ ರೀತಿ ಅವಳನ್ನ ತಿರಸ್ಕಾರ ಮಾಡಿದ್ದು ನೆನಪಾಗಿ ಬೇಸರ ಆಗತ್ತೆ. ಮತ್ತೊಮ್ಮೆ ಅವಳ ಬಳಿ ಕ್ಷಮೆ ಕೇಳಿ ತನ್ನ ಸಂಸಾರವನ್ನ ಉಳಿಸ್ಕೊಳ್ತಾನೆ. ಕವಿತಾ ಸಹ ಎಲ್ಲವನ್ನ ಮರೆಯೋಕೆ ಕಷ್ಟವಾದ್ರೂ ಮರೆಯೋ ಪ್ರಯತ್ನ ಮಾಡ್ತಾ ಈಗ ಮತ್ತೆ ತನ್ನ ಪಾಲಿಗೆ ಉಳಿದು ಬಂದಿರೋ ತನ್ನ ಗಂಡನನ್ನ ಉಳಿಸ್ಕೊಳ್ತಾ ಒಡೆದು ಹೋಗ್ತಾ ಇದ್ದ ಅವಳ ಸಂಸಾರದ ಪಥವನ್ನ ಸರಿದಾರಿಗೆ ತರುವಲ್ಲಿ ಯಶಸ್ವಿ ಆಗ್ತಾಳೆ.